आत्मारामं कथं द्वेष्टि जगतो दैवतं महत् कस्तं चराचरा गुरुं निर्वैरं शान्तविग्रहम् आत्मारामं कथं द्वेष्टि जगतो दैवतं महत् कस्तं चराचर गुरुं निर्वैरं शान्तविग्रहम् आत्मारामं कथं द्वेष्टि जगतो दैवतं महत् ಅನುವಾದ. ಇಡೀ ಜಗತ್ತಿಗೆ ಗುರುವಾದ ಶಿವನು ದ್ವೇಷರಹಿತನು, ಶಾಂತ ವ್ಯಕ್ತಿತ್ವವುಳ್ಳವನು, ಸದಾ ಸ್ವಯಂ ತೃಪ್ತನು. ಅವನು ದೇವತೆಗಳಲ್ಲೆಲ್ಲ ಅತಿ ಶ್ರೇಷ್ಠನು. ಅಂತಹ ಮಂಗಳಕರ ವ್ಯಕ್ತಿತ್ವವುಳ್ಳವನ ಮೇಲೆ ದಕ್ಷನು ಹಾಗೆ ಬೆಳೆಸಿಕೊಳ್ಳುವುದು ಹೇಗೆ ಸಾಧ್ಯವಾದೀತು? ಭಾವಾರ್ಥ. ಶಿವನನ್ನು ಇಲ್ಲಿ ಚರಾಚರ ಗುರು ಎಂದು ವರ್ಣಿಸಿದೆ. ಸಕಲ ಚೇತನ ಅಚೇತನ ವಸ್ತುಗಳಿಗೆ ಅವನು ಗುರು. ಕೆಲವೊಮ್ಮೆ ಅವನನ್ನು ಭೂತನಾಥ ಎಂದರೆ ಮಂದಬುದ್ಧಿಯವರು ಪೂಜಿಸುವ ದೇವರು ಎಂದು ಕರೆಯಲಾಗುತ್ತದೆ. ಕೆಲವೊಮ್ಮೆ ಭೂತ ಎಂಬ ಪದವು ಪಿಶಾಚಿಗಳನ್ನು ಸೂಚಿಸುವುದುಂಟು. ಧರ್ಮಿಷ್ಠರಾಗಿರುವವರು ಹಾಗಿರಲಿ, ದೆವ್ವಗಳು ರಾಕ್ಷಸರು ಆಗಿರುವವರನ್ನು ಪರಿವರ್ತಿಸುವ ಹೊಣೆಗಾರಿಕೆಯನ್ನು ಶಿವನು ವಹಿಸಿಕೊಂಡಿದ್ದಾನೆ. ಆದ್ದರಿಂದಲೇ ಅವನು ಸಕಲರ ಮಂದಬುದ್ಧಿಯವರ ಆಸುರಿ ಗುಣವುಳ್ಳವರ ಅಷ್ಟೇ ಮಟ್ಟಿಗೆ ವಿದ್ವಜ್ಜನರಾದ ವೈಷ್ಣವರ ಗುರು. ವೈಷ್ಣವಾನಾಂ ಯಥಾ ಶಂಭು ಎಂದು ಹೇಳಿದೆ. ಶಂಭು ಅಥವಾ ಶಿವನು ವೈಷ್ಣವರಲ್ಲಿ ಅತ್ಯಂತ ಶ್ರೇಷ್ಠನು. ಒಂದು ಕಡೆ ಅವನು ಮಂದಬುದ್ಧಿಯವರ ಅಸುರರ ಆರಾಧನಾ ವಸ್ತು, ಇನ್ನೊಂದು ಕಡೆ ವೈಷ್ಣವರು ಅಥವಾ ಭಕ್ತರಲ್ಲಿ ಅಗ್ರಗಣ್ಯನಾದವನು. ರುದ್ರ ಸಂಪ್ರದಾಯವೆಂಬ ಹೆಸರಿನಲ್ಲಿ ಅವನದೇ ಒಂದು ಸಂಪ್ರದಾಯವಿದೆ. ಒಂದು ವೇಳೆ ಅವನು ವೈರಿಯಾದರೂ ಅಥವಾ ಕೆಲವೊಮ್ಮೆ ಕುಪಿತನಾದರೂ ಅವನಂತಹ ವ್ಯಕ್ತಿಯು ಎಂದೆಂದೂ ಮಾತ್ಸರ್ಯಕ್ಕೆ ಗುರಿಯಾಗಲು ಸಾಧ್ಯವಿಲ್ಲ. ಆದ್ದರಿಂದ ವಿದುರನು ಆಶ್ಚರ್ಯಚಕಿತನಾಗಿ, ವಿಶೇಷವಾಗಿ ದಕ್ಷನು ಹಾಗೇಕೆ ಶಿವನ ಬಗೆಗೆ ಅಸೂಯೆ ತಾಳಿದನು ಎಂದು ಕೇಳಿದನು. ದಕ್ಷನೆಂದು ಸಾಮಾನ್ಯನಾದ ವ್ಯಕ್ತಿಯಲ್ಲ, ಅವನು ಪ್ರಜಾಪ್ರತಿಗಳಲ್ಲಿ ಒಬ್ಬನು. ಪ್ರಜಾಸೃಷ್ಟಿಯ ಹೊಣೆಯನ್ನು ಹೊತ್ತವನು. ಅವನ ಮಕ್ಕಳೆಲ್ಲರೂ, ಅದರಲ್ಲೂ ವಿಶೇಷವಾಗಿ ಸತಿಯು ಬಹು ಉನ್ನತ ಮಟ್ಟದ ಚಾರಿತ್ರ್ಯವುಳ್ಳವಳು. ಸೌಶೀಲ್ಯದ ವಿಷಯ ಬಂದಾಗಲೆಲ್ಲ ಶಿವನ ಪತ್ನಿ ದಕ್ಷನ ಪುತ್ರಿಯೂ ಆದ ಸತಿಯ ಹೆಸರು ಮೊದಲು ಪರಿಗಣನೆಗೆ ಬರುತ್ತದೆ. ಆದ್ದರಿಂದ ವಿದುರನಿಗೆ ಆಶ್ಚರ್ಯವಾಯಿತು. ಅವನು ಹೀಗೆಂದು ಆಲೋಚಿಸಿದನು, ದಕ್ಷನು ಅಂತಹ ಮಹಾನುಭಾವನು, ಸತಿಯ ತಂದೆ ಶಿವನಾದರೋ ಸಮಸ್ತ ಗುರು. ದಕ್ಷನು ಅಂತಹ ಮಹಾನುಭಾವನು, ಸತಿಯ ತಂದೆ ಶಿವನಾದರೋ ಸಮಸ್ತರ ಗುರು. ಅತ್ಯಂತ ಸುಚರಿತೆಯಾದ ಸತೀದೇವಿಯು ಅವರಿಬ್ಬರ ನಡುವಣ ಕಲಹದಿಂದಾಗಿ ತನ್ನ ದೇಹವನ್ನೇ ತ್ಯಾಗ ಮಾಡಬೇಕಾಗಿ ಬಂದಿತು. ಅಂತಹ ಕಠೋರ ವೈಷಮ್ಯವು ಅವರಿಬ್ಬರ ನಡುವೆ ಹೇಗೆ ಉಂಟಾಯಿತು? ಹೋಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತ್ಯನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯ. ಜೋರಾಗಿ
ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ಮಹಾಶಿವರಾತ್ರಿ. ತುಂಬ ಜನ ಭಕ್ತರು ಇವತ್ತಿಲ್ಲಿ ಹಾಜರಿಲ್ಲ. ಸನಾತನ ಗೋಸ್ವಾಮಿಯವರು ಹೇಳ್ತಾರೆ, ಯಾವೊಬ್ಬ ವ್ಯಕ್ತಿ ಈ ಒಂದು ಮಹಾಶಿವರಾತ್ರಿಯ ವ್ರತವನ್ನು, ಯಾಕಂದರೆ ವೈಷ್ಣವಾನ ಮೆತಾಶಂಭು ಎಲ್ಲ ವೈಷ್ಣವರ ಸಂಘದಲ್ಲಿ ಆ ಶಿವನನ್ನು ಪ್ರಸನ್ನಗೊಳಿಸುವಂತಹ ಅವನ ಗುಣಗಾನಗಳನ್ನು ಮಾಡೋದಿದೆಯಲ್ವ, ಅದು ಕೃಷ್ಣನಿಗೆ ತುಂಬ ಪ್ರೀತಿ ಪಾತ್ರವಾದಂತಹದ್ದು. ಹಾಗಾಗಿ ಇಂತಹ ಒಂದು ಸಂದರ್ಭಗಳಲ್ಲಿ ನಾವು ಯಥೇಚ್ಛವಾಗಿ ಅವರ ಬಗ್ಗೆ ಏನು ಮಾಡಬೇಕಂದ್ರೆ ಗುಣಗಾನ ಮಾಡಬೇಕು, ಶ್ರವಣ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇಟ್ಕೋತೀವಿ. ಖಂಡಿತವಾಗ್ಲೂ ಕೂಡ ಕೃಷ್ಣನಿಗೆ ಅದು ಪ್ರೀತ್ಯರ್ಥವಾಗುತ್ತದೆ ಅನ್ನೋದೇ ನಿಜ. ಓಕೆನಾ? ಈ ಒಂದು ಶ್ಲೋಕದಲ್ಲಿ ಶಿವನ ಮಹಿಮೆಯನ್ನು ಯಥೇಚ್ಛವಾಗಿ ನಾವು ಇವಾಗ ಅರ್ಥವನ್ನು ಮಾಡ್ಕೋತೀವಿ. ಜೊತೆಯಲ್ಲಿ ಶ್ರೀಮದ್ ಭಾಗವತ ಎಂತಹ ಒಂದು ಅದ್ಭುತವಾದಂತಹ ಪುರಾಣ ಎಂದರೆ, ಈ ಪ್ರಕಾರವಾಗಿ ಎಷ್ಟೋ ಉದಾಹರಣೆಗಳ ಮುಖಾಂತರವಾಗಿ ಏನಾಗುತ್ತಂದರೆ, ಇವಾಗೇನು ನಾವು ದಕ್ಷಿಣ ಸತಿಯ ಶಿವನ ಒಂದು ಪ್ರಸ್ತಾಪವನ್ನು ಇವಾಗ ನಾವಿಲ್ಲಿ ನೋಡ್ತೀವಲ್ವಾ, ಈ ಥರ ಹಲವಾರು ಪ್ರಸ್ತಾಪಗಳು, ಹಲವಾರು ಲೈಫ್ ಎಕ್ಸಾಂಪಲ್ಸ್, ಇವೆಲ್ಲದರ ಮುಖಾಂತರವಾಗಿ ಯಾವುದು ಸರಿ ಯಾವುದು ತಪ್ಪು, ಸಂದಿಗ್ಧವಾದಂತಹ ಪರಿಸ್ಥಿತಿಗಳಲ್ಲಿ ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು. ಯಾಕಂದರೆ ಇವಾಗ ಆ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ಇರೋದು ಯಾರು ಅಂದರೆ ಸತಿ ಶಿವ. ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಹೇಗೆ ನಡ್ಕೋಬಾರ್ದು, ಇದೆಲ್ಲವನ್ನು ಕೂಡ ಇವತ್ತಿನ ಒಂದು ಚರ್ಚೆಯಲ್ಲಿ ನಾವು ಅರ್ಥ ಮಾಡ್ಕೋತೀವಿ. ಜೊತೆಯಲ್ಲಿ ಏನಂದರೆ ಮುಖ್ಯವಾಗಿ ಆ ಒಂದು ಶಿವನ ಮಹಾನ್ ಗುಣಗಳು, ಅದರ ಬಗ್ಗೆ ಕೂಡ ಇವತ್ತು ನಾವೇನು ಮಾಡ್ತೀವಿ, ಚರ್ಚೆಯನ್ನು ಮಾಡ್ತೀವಿ. ಮೊದಲನೇದಾಗಿ ಈ ಒಂದು ಶ್ಲೋಕದಲ್ಲಿ ಯಾರ ಯಾರ ಪರಿಚಯ ಇದೆ, ಯಾರ ಯಾರ ಹೆಸರಿದೆ ಹೇಳಿ ನೋಡೋಣ. ದಕ್ಷ, ಆಮೇಲೆ ಶಿವ, ಆಮೇಲೆ ಸತಿ. ತುಂಬ ಮುಖ್ಯವಾಗಿ ಮೂವರು. ಮೊದಲು ನಾವು ದಕ್ಷ ಯಾರು, ಸತಿ ಯಾರು, ಶಿವ ಯಾರು, ಇಷ್ಟು ನಾವು ಅರ್ಥ ಮಾಡ್ಕೊಂಡು ಆಮೇಲೆ ಒಂದು ಪ್ರಸಂಗಕ್ಕೆ ಹೋಗೋಣ. ಸರಿನಾ? ತುಂಬ ವಿಶೇಷವಾಗಿ ನಾವು ಅಳವಡಿಸ್ಕೊಂಡು ಹೋಗುವಂಥ ಎಷ್ಟೊಂದು ಶ್ರೀಮದ್ ಭಾಗವತ ಎಷ್ಟು ಅದ್ಭುತವಂದರೆ, ಒಂದೇ ಒಂದು ಪ್ರಸಂಗ, ಒಂದು ಚಿಕ್ಕದಾದಂತಹ ಪ್ರಸಂಗದಲ್ಲಿ ನಮ್ಮ ಇಡೀ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಹೋಗುವಂತಹ ಎಷ್ಟೋ ಲೆಸನ್ಸು ನಮಗೆ ಈ ಒಂದು ಭಾಗವತ ನಮಗೆ ಕೊಡುತ್ತೆ. ಓಕೆನಾ? ಮೊದಲನೇದಾಗಿ ಈ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ವಿದುರ ನೋಡಿ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಹೇಳ್ತಿದ್ದಾರೆ, ಇಡೀ ಜಗತ್ತಿಗೆ ಗುರುವಾದ ಶಿವನು ದ್ವೇಷರಹಿತನು, ಶಾಂತ ವ್ಯಕ್ತಿತ್ವ ಉಳ್ಳವನು, ಸದಾ ಸ್ವಯಂ ತೃಪ್ತನು, ಅವನು ದೇವತೆಗಳಲ್ಲೆಲ್ಲ ಅತೀ ಶ್ರೇಷ್ಠನು. ಅಂತಹ ಮಂಗಳಕರ ವ್ಯಕ್ತಿತ್ವ ಉಳ್ಳವನ ಮೇಲೆ ದಕ್ಷನು ಹೇಗೆ ಹಾಗೆ ಬೆಳೆಸಿಕೊಳ್ಳುವುದು ಸಾಧ್ಯವಾದೀತು ಅನ್ನೋ ಪ್ರಶ್ನೆ ಮಾಡ್ತಾ ಇರೋದು ಯಾರು ಅಂದರೆ ವಿದುರ. ಯಾರಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಮೈತ್ರೇಯ ಮುನಿಗಳಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈಗ ಮೊದಲನೇದಾಗಿ ಸತಿ ಯಾರು ಅಂದರೆ ಸ್ವಯಂಭೂ ಮನುವಿನ ವಂಶಾವಳಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಮೈತ್ರೇಯ ಮುನಿಗಳು ಹೇಳ್ತಾ ಇದ್ದಾರೆ, ಆ ಸ್ವಯಂಭೂ ಮನುವಿನ ಮಗಳು ಆಕುತಿ. ಸ್ವಯಂಭೂ ಮನುವಿನ ಮಗಳ ಹೆಸರು ಆಕುತಿ. ಆ ಆಕುತಿಯನ್ನು ದಕ್ಷನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಯಾವಾಗ ದಕ್ಷನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ, ಆ ದಕ್ಷನಿಗೆ ಆ ಆಕುತಿಗೆ 16 ಜನ ಹೆಣ್ಣು ಮಕ್ಕಳು. ಆ 16 ಜನ ಹೆಣ್ಣು ಮಕ್ಕಳಲ್ಲಿ 13 ಜನರನ್ನು ಧರ್ಮ ಅವ್ರಿಗೆ ಕೊಟ್ಟು ಮದುವೆಯನ್ನು ಮಾಡಿಸ್ತಾರೆ. ಇನ್ನೊಂದು ಹೆಣ್ಣು ಮಗಳನ್ನು ಅಗ್ನಿಗೆ ಕೊಟ್ಟು ಮದುವೆಯನ್ನು ಮಾಡಿಸ್ತಾರೆ. ಇನ್ನೂ ಒಂದು ಹೆಣ್ಣು ಮಗಳನ್ನು ಪಿತೃಲೋಕದಲ್ಲಿ ಕೊಟ್ಟು ಮದುವೆಯನ್ನು ಮಾಡಿಸ್ತಾರೆ. ಇನ್ನು ಕೊನೆಯ ಮಗಳು 16ನೇ ಮಗಳು, ಕೊನೆಯ ಮಗಳು, ಕಿರಿ ಮಗಳು ಯಾರು ಅಂದರೆ ಸತಿ, ಲಾವಣ್ಯವತಿ. ತುಂಬ ಸುಂದರವಾಗಿರುವಂಥ ಒಂದು ಹೆಣ್ಣು ಮಗಳನ್ನು ತುಂಬ ಇಷ್ಟಪಟ್ಟಿರುವಂಥ ದಕ್ಷ
ಶಿವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಸರಿನಾ? ಇಷ್ಟಪಟ್ಟು ಮದುವೆ ಮಾಡಿಸಲ್ಲ. ಆದರೆ ವರನನ್ನು ಹುಡುಕ್ತಾ ಇರ್ತಾರೆ. ವರನನ್ನು ಹುಡುಕ್ಬೇಕಂದ್ರೆ ಯಾಕಂದ್ರೆ ಸಾಮಾನ್ಯವಾಗಿ ತಂದೆಯಾದವ್ರಿಗೆ ಏನಾಗಿರುತ್ತೆ ಅಂದರೆ ಹೆಣ್ಣು ಮಕ್ಕಳ ಮೇಲೆ ತುಂಬ ಆಸೆ ಇರುತ್ತೆ ತಂದೆದಿರಿಗೆ. ಅದರಲ್ಲೂ ಕೂಡ ಕಿರಿಯವಳಾದರೆ, ಅದರಲ್ಲೂ ಕೂಡ ಇನ್ನೂ ಸುಂದರಿಯಾಗಿಬಿಟ್ರೆ ಅಂತ ತಂದೆಗೆ ತುಂಬ. ಹಾಗಾಗಿ ಇಡೀ ಬ್ರಹ್ಮಾಂಡದಲ್ಲಿ ದಕ್ಷ ಏನು ಮಾಡ್ತಾರೆ ತಂದೆ, ಗಂಡನನ್ನು ಒಳ್ಳೆ ವರನನ್ನು ಹುಡುಕ್ತಾ ಇರ್ತಾರೆ. ಆ ಸಮಯದಲ್ಲಿ ದಕ್ಷ ಯಾರು ಅಂದರೆ ಬ್ರಹ್ಮನ ಮಗ, ಮತ್ತು ಪ್ರಜಾಪತಿಗಳಲ್ಲಿ ಶ್ರೇಷ್ಠನಾದವನು ಇವನು ದಕ್ಷ. ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಬ್ರಹ್ಮ ಒಂದು ಒಳ್ಳೆ ಬೆಸ್ಟ್ ಗಂಡ, ಒಳ್ಳೆ ವರನನ್ನು ಹೇಳ್ತೆ ಅಂತ ಹೇಳ್ಬಿಟ್ಟು ಶಿವನನ್ನು ತೋರಿಸ್ತಾರೆ. ಒಲ್ಲದ ಮನಸ್ಸಲ್ಲಿ ತಂದೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಮದುವೆ ಮಾಡಿಸ್ತಾರೆ. ಸೊ ಈ ಪ್ರಕಾರವಾಗಿ ಇವಾಗ ಸತಿ ಯಾರು ಅಂತ ಗೊತ್ತಾಯಿತು, ದಕ್ಷ ಯಾರು ಅಂತ ಗೊತ್ತಾಯ್ತು. ದಕ್ಷ ಯಾರು? ಬ್ರಹ್ಮನ ಮಗ. ಓಕೆನಾ? ಇನ್ನು ಶಿವ. ಶಿವ ಯಾರು ಅಂತ ನೀವೇ ಹೇಳಿ. ಅಂದರೆ ಶಿವ ಯಾರು, ಅವನ ಗುಣಗಳೆಂತಹದ್ದು, ಜೊತೆಲಿ ಶಿವನ ಬಗ್ಗೆ ನಿಮಗೇನು ಗೊತ್ತು ಅನ್ನೋದನ್ನ ಜಸ್ಟ್ ಒಬ್ಬೊಬ್ಬರಿಗೆ ಹೇಳಿ. ಆಮೇಲೆ ನಾವೇನು ಮಾಡೋಣ ಅಂದರೆ ಶಾಸ್ತ್ರದ ಮುಖಾಂತರ ಚರ್ಚೆಯನ್ನು ಮಾಡೋಣ. ಹೇಳಿ. ಶಿವನ ಗೊತ್ತು ಹಲವಾರು ಹೆಸರುಗಳಿದೆ. ಇದರ ಹೆಸರನ್ನು ಹೇಳಿ, ಇಲ್ಲ ಅವರ ಗುಣವನ್ನು ಹೇಳಿ, ಇಲ್ಲ ಅವರ ಕ್ಯಾರೆಕ್ಟರ್ಸ್ನ ಹೇಳಿ. ಶಿವ ಅಂದರೆ ಕಲ್ಯಾಣಕಾರಿ. ಎಸ್, ಕಲ್ಯಾಣ ಶಿವ ಅಂದರೆ. ಥ್ಯಾಂಕ್ ಯು ಸರ್. ಶಿವ ಎಂದರೆ ಮಹಾವಿಷ್ಣುವಿನ ತಾಮಸ. ಎಸ್, ತಮೋಗುಣದ ಅವತಾರ. ಈ ಒಂದು ಪ್ರಕೃತಿಯಲ್ಲಿ ಸೃಷ್ಟಿ ಸ್ಥಿತಿ ಲಯಕಾರಕ. ಥ್ಯಾಂಕ್ ಯು ಪ್ರಭು. ಮತ್ತೆ ಏನಾದರೂ ಹೇಳಿ, ಅಥವಾ ಅವನಿಗಿರೋ ಹೆಸರುಗಳನ್ನಾದರೂ ಹೇಳಿ. ನಿರಾಕಾರಿ. ನೆಕ್ಸ್ಟು ರುದ್ರಾವತಾರ, ನೀಲಕಂಠ, ಮಲ್ಲಿಕಾರ್ಜುನ. ಈ ಪ್ರಕಾರವಾಗಿ ಇನ್ನೂ ಶಾಸ್ತ್ರ ಶ್ರೀಮದ್ ಭಾಗವತದಲ್ಲಿ ಏನು ಹೇಳುತ್ತೆ ಅಂದರೆ ಶಿವ ಯಾರು ಅಂದರೆ ನಿಮ್ನಗಾನಂ ಯಥಾ ಗಂಗಾ ದೇವಾನಾಂ ಅಚ್ಯುತೋ ಯತಃ ವೈಷ್ಣವಾನಾಂ ಯಥಾ ಶಂಭೋ ಪುರಾಣಾನಾಂ ನ ಇದಂ ತತಃ. ಯಾವ ಪ್ರಕಾರವಾಗಿ ಎಲ್ಲ ನದಿಗಳಲ್ಲಿ ಗಂಗೆ ಶ್ರೇಷ್ಠವಾದದ್ದು, ಎಲ್ಲ ದೇವತೆಗಳಲ್ಲಿ ಅಚ್ಯುತ ಶ್ರೇಷ್ಠನಾದವನು, ಎಲ್ಲ ವೈಷ್ಣವರಲ್ಲಿ ಉತ್ತಮೋತ್ತಮನಾದವನು ಯಾರು ಅಂದರೆ ಶಿವ. ಎಲ್ಲ ಪುರಾಣಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂದರೆ ಅದು ಭಾಗವತ ಪುರಾಣ. ಸರಿನಾ? ಈ ಪ್ರಕಾರವಾಗಿ ಶಿವ ಅವನ ಒಂದು ಚಿಕ್ಕದಾದಂತಹ ಪರಿಚಯನ ನಾವಿವಾಗ ಇಲ್ಲಿ ಮಾಡಿಕೊಂಡು, ನಿಜವಾಗ್ಲೂ ಹೇಳಬೇಕಂದ್ರೆ ಆ ಒಂದು ಪರಮ ವೈಷ್ಣವ ಶಿವ, ಅವನ ಗುಣ, ಅವನ ಲೀಲೆ ಜೊತೆಲಿ ಅವನ ಪ್ರತಿಯೊಂದು ವಿಷಯಗಳನ್ನು ಕೂಡ ಎಷ್ಟೋ ಸರಿ ಅದು ಅಚಿಂತ್ಯ. ಯಾಕಂದರೆ ಶಿವ ಎಲ್ಲಿರ್ತಾರೆ, ಏನು ಮಾಡ್ತಾ ಇರ್ತಾರೆ, ಅವ್ರು ಏನು ಧರಿಸಿರ್ತಾರೆ, ಅದೆಲ್ಲ ನೀವು ನೋಡೋದಾದರೆ ಸಾಮಾನ್ಯ ಜನಗಳಿಗೆ ಅದು ಖಂಡಿತವಾಗ್ಲೂ ಕೂಡ ಅಚಿಂತ್ಯನೇ. ಆದರೆ ನಮ್ಮ ಚಿಂತೆಗೂ ನಿಲುಕದಿರುವಂತಹ ಆ ಒಂದು ಶಿವ, ಅವನನ್ನು ಸ್ವಲ್ಪ ಮಟ್ಟಿಗೆ ಅದು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ. ಈಗ ಇಷ್ಟೆಲ್ಲ ಶ್ರೇಷ್ಠ ವ್ಯಕ್ತಿಗಳು, ದಕ್ಷ ಬ್ರಹ್ಮನ ಮಗ, ಸತಿ ದಕ್ಷನ ತುಂಬ ಪ್ರೀತಿ ಪಾತ್ರವಾದಂತಹ ಮಗಳು, ಜೊತೆಯಲ್ಲಿ ಶಿವ ವೈಷ್ಣವಾನಾಂ ಯಥಾ ಶಂಭೋ. ವಿದುರ ಪ್ರಶ್ನೆ ಮಾಡ್ತಾರೆ, ಇಂತಹ ವ್ಯಕ್ತಿಗಳ ನಡುವೆ ವೈಷಮ್ಯ, ಕಲಹ, ಅದರಲ್ಲೂ ಶಿವನ ನಡುವೆ. ಯಾರು ಶಿವ? ಚರಾಚರ ಗುರುಂ ನಿರ್ವೈರಂ ಶಾಂತ ವಿಗ್ರಹಂ ಆತ್ಮಾರಾಮಂ ಜಗತೋ ದೈವತಂ. ಇಂತಹ ಶಿವನ ಮೇಲೆ ಹಾಗೇನ ವೈರತ್ವನ, ಇದು ಹೇಗೆ ಸಾಧ್ಯ? ಖುದ್ದಾಗಿ ಅಳಿಯ, ದಕ್ಷನಿಗೆ ಅಳಿಯ, ಪ್ರೀತಿಯ ಮಗಳ ಗಂಡ. ಸಾಮಾನ್ಯವಾಗಿ ಈ ಅತ್ತೆ ಸೊಸೆ, ಗಂಡ ಹೆಂಡತಿ, ಅಳಿಯ ಮಾವ, ಇವರಲ್ಲಿ ಜಗಳ ಬರೋದು ಸಾಮಾನ್ಯ. ಯಾಕೆ ಜಗಳ ಬರುತ್ತೆ? ಎಲ್ಲೋ ಒಂದು ಏನಂದರೆ ಒಂದು ಕಟುವಾದಂಥ ಮಾತುಗಳನ್ನು ಆಡಿರ್ತಾರೆ, ಇಲ್ಲ ಅಸಭ್ಯವಾಗಿ ವರ್ತನೆಯನ್ನು ಮಾಡಿರ್ತಾರೆ. ಇದರಿಂದ ಸಾಮಾನ್ಯವಾಗಿ ಜಗಳ ಬರುತ್ತೆ, ದ್ವೇಷ ಬರುತ್ತೆ. ಆದರೆ ಶಿವ ನಿರ್ವೈರಂ ಶಾಂತರೂಪಂ. ತನ್ನ ಸ್ವಂತ ದಕ್ಷನ ಮಗಳು ಸತಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಶಿವ ಅಂದರೆ, ಅವನನ್ನು ಆ ಒಂದು ಸತಿಯನ್ನು ಸದಾ ತನ್ನ ದೇಹದ ಎಡಭಾಗದಲ್ಲಿ ಕೂರಿಸಿ ಕೇವಲ ದೇಹದ ತನು ಮನ ಧನ ಸಂಪೂರ್ಣ ಅವನನ್ನು ಅರ್ಧನಾರೀಶ್ವರ ಅಂತಲೇ ಕರೀತಾನೆ. ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿರುವಂತಹ ಶಿವ. ಇನ್ನು ಇನ್ನೊಬ್ಬರಿಗೆ ಯಾವತ್ತೂ ಕೂಡ ಹಾಗೆತನ ಆಗಲಿ, ವೈರ ಆಗಲಿ, ಅಥವಾ ಒಂದು ಕಟುವಾಗಿ ಆಗಲಿ ಮಾತಾಡಿದಂತೂ ಇಲ್ಲವೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಶಿವನ ಮೇಲೆ ದಕ್ಷನಿಗೆ ಹಾಗೆತನ ಯಾಕೆ ಅನ್ನೋದು ಪ್ರಶ್ನೆ. ಇವಾಗ
ಎರಡು ವಿಚಾರಕ್ಕೆ ಹೋಗೋಣ. ಇವತ್ತಿನ ತರಗತಿಯಲ್ಲಿ ಎರಡು ವಿಷಯ. ಒಂದು ಕತೆ, ಏನಿದ್ರೆ ಒಂದು ಹಿನ್ನೆಲೆ ಏನು ಅನ್ನೋದು ಕತೆ. ಇನ್ನೊಂದೇನೆಂದರೆ ಆ ಪರಮ ವೈಷ್ಣವ ಶಿವನ ಎಷ್ಟತ್ರ ನಾವು ಹೇಳಿಲ್ಲ, ಚರಾಚರ ಗುರುಂ ನಿರ್ವೈರಂ ಶಾಂತ ವಿಗ್ರಹಂ ಆತ್ಮಾರಾಮಂ ಜಗತೋ ದೈವತಂ. ಅದ್ರ ಬಗ್ಗೆ ನಾವೇನು ಮಾಡ್ತೀವಿ, ತಿಳುವಳಿಕೆಯನ್ನು ಪಡಿತೀವಿ. ಓಕೆ, ಸೊ ಫಸ್ಟ್ ಕತೆಗೆ ಹೋಗೋಣ ಅಥವಾ ಭಗವಂತ ಆ ಶಿವನ ಗುಣಗಳಿಗೆ ಹೋಗೋಣ? ಕತೆ. ಸಾಮಾನ್ಯವಾಗಿ ಎಲ್ರಿಗೂ ಕಥೆನೇ ಇಷ್ಟ. ಆಯಿತು, ಕತೆಗೆ ಹೋಗೋಣ. ಸ್ವರ್ಗಲೋಕದಲ್ಲಿ ಎಲ್ಲ ದೇವತೆಗಳು ಕೂಡ ಸೇರಿ ವಿಶ್ವಶಾಂತಿಗಾಗಿ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಆ ಯಜ್ಞದ ಅಧಿಪತಿ, ಸಭಾಪತಿ, ಮುಖ್ಯಸ್ಥರು ಯಾರು ಅಂದರೆ ಸಾಮಾನ್ಯವಾಗಿ ಪ್ರಜಾಪತಿಗಳು. ಆ ಪ್ರಜಾಪತಿಗಳಲ್ಲೂ ಕೂಡ ಬ್ರಹ್ಮದೇವರು ಏನು ಮಾಡಿರ್ತಾರೆ ಅಂದರೆ ದಕ್ಷನನ್ನ ನಾಯಕನನ್ನಾಗಿ ಮಾಡಿರ್ತಾರೆ. ಸೊ ಈ ಪ್ರಕಾರವಾಗಿ ದಕ್ಷ ಆ ಒಂದು ಇಡೀ ಯಜ್ಞದ ಅಧಿಪತಿ ಅಥವಾ ನಾಯಕ, ಜೊತೆಯಲ್ಲಿ ಪ್ರಜಾಪತಿಗಳಿಗೂ ನಾಯಕ. ಇಷ್ಟೆಲ್ಲ ಸ್ವಲ್ಪ ಪೊಸಿಷನ್ ಇರುವಂತಹ ದಕ್ಷನಿಗೆ ಸ್ವಲ್ಪ ಅಭಿಮಾನವೂ ಇತ್ತು. ಏನಿತ್ತು? ಸ್ವಲ್ಪ ಅಭಿಮಾನ ಇತ್ತು. ಆ ಅಭಿಮಾನದ ಜೊತೆಯಲ್ಲಿ ಒಂದು ಯೋಚನೆ ಕೂಡ ಇತ್ತು. ಏನು ಯೋಚನೆ ಅಂದರೆ, ನಾನು ದಕ್ಷ, ಪ್ರಜಾಪತಿ, ಸಭಾಪತಿ, ಅಧ್ಯಕ್ಷ, ಇಷ್ಟೆಲ್ಲ ಇರುವಂತಹ ನಾನು ಏನೂ ಇಲ್ಲದಿರುವಂಥ ಶಿವನಿಗೆ ಈ ಲೋಕದಲ್ಲಿ ಆದರ ಹೆಚ್ಚು, ಗೌರವ ಹೆಚ್ಚು, ಪೂಜೆ ಹೆಚ್ಚು ಇರಲಿ ಅಂದ್ಕೊಂಡು ಒಂದು ಚಿಂತನೆ ಅವನಲ್ಲಿತ್ತು. ಸೊ ಈ ಪ್ರಕಾರವಾಗಿ ಏನಾಗಿದೆ ಅಂದರೆ, ಆ ಒಂದು ದಕ್ಷನ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಒಂದು ಯಜ್ಞ, ಆ ಯಜ್ಞ ಸಂಪೂರ್ಣವಾಗಿ ಕಿಕ್ಕಿರಿದು ಫುಲ್ ಹೌಸ್ಫುಲ್ ಆಗಿದೆ. ಯಾಕಂದರೆ ಆ ಯಜ್ಞದಲ್ಲಿ ದೇವತೆಗಳು, ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು, ಖುದ್ದಾಗಿ ಇವರಿಬ್ಬರನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವರು ಕೂಡ ಅಲ್ಲಿ ಆ ಸಭೆಯಲ್ಲಿ ಬಂದಿದ್ದಾರೆ. ಜೊತೆಯಲ್ಲಿ ಶಿವ ಕೂಡ ಅದೇ ಸಭೆಯಲ್ಲಿ ಆಸೀನರಾಗಿ ಕೂತಿದ್ದಾರೆ. ಸಾಮಾನ್ಯವಾಗಿ ಇವರೆಲ್ಲ ಆಡಿಯನ್ಸ್, ಬೇಗ ಬಂದು ಕೂತ್ಬಿಟ್ಟಿದ್ದಾರೆ. ಮೇಯ್ನ್ ಗೆಸ್ಟು ಅಧ್ಯಕ್ಷರು, ಸಭಾಪತಿಗಳು ಲಾಸ್ಟಲ್ಲಿ ಬರ್ತಾರೆ. ಯಾರು ಇಲ್ಲಿ ಸಭಾಪತಿ? ದಕ್ಷ. ದಕ್ಷ ಫುಲ್ ಎಲ್ಲ, ಯಾಕಂದರೆ ಒಂದು ಸಭಾಪತಿ ಅಂದರೆ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ದಕ್ಷ ಬರ್ತಿದ್ದಾರೆ. ದಕ್ಷ ಯಾವಾಗ ಸಭೆಗೆ ಬರ್ತಾರಲ್ವ, ಸಭೆಗೆ ಬಂದಿದ ತಕ್ಷಣ ಆ ದಕ್ಷನ ಒಂದು ಏನಂತಾರೆ ವೆಲ್ಕಮ್ ಆಗಿದ ತಕ್ಷಣ ಸಭೆಯಲ್ಲಿದ್ದಂತಹ ಎಲ್ಲ ಸಭಿಕರು, ದೇವತೆಗಳು, ಋಷಿಗಳು, ಮುನಿಗಳು, ಯಾರ್ಯಾರು ಇದ್ರಲ್ಲ ಫುಲ್ಲು ಹೌಸ್ಫುಲ್ ಆಗಿತ್ತಲ್ಲ, ಎಲ್ಲರೂ ಕೂಡ ಅವ್ರು ಬಂದಿದ ತಕ್ಷಣ ಎದ್ದು ನಿಂತು ಅವ್ರಿಗೆಲ್ಲರೂ ಕೂಡ ಪ್ರಣಾಮ ಮಾಡಿ ಹರೇ ಕೃಷ್ಣ ಹೇಳಿ, ಗುಡ್ ಮಾರ್ನಿಂಗು ಏನೇನಿತ್ತಲ್ಲ ಅದೆಲ್ಲವೂ ಕೂಡ ಅವ್ರಿಗೆ ಹೇಳಿ ಅವ್ರನ್ನೇನು ಮಾಡಿದರೆ ವೆಲ್ಕಮ್ ಮಾಡಿ. ದಕ್ಷನಿಗೆ ಒಂಥರ ತುಂಬ ಆನಂದ ಆಯಿತು ಈ ಒಂದು ವೆಲ್ಕಮ್ ನೋಡಿದ ತಕ್ಷಣ. ಯಾಕಂದರೆ ಸಾಮಾನ್ಯ ನಾವು ಬಂದಿದ ತಕ್ಷಣ ಜನ ಎದ್ದು ನಿಂತ್ಕೋತಾರೆ ಅಂದರೆ ಅದು ಹೇಗಿರ್ತೇಳಿ, ತುಂಬ ಆನಂದ ಅಲ್ವಾ? ಆ ಥರ ಎಲ್ಲರೂ ಎದ್ದು ನಿಂತು ಬಂದು ಕೂತಿದ್ದಾರೆ. ದಕ್ಷ ಒಂದು ಅಲ್ಲಿ ಕೂತಿದ್ದಾರೆ. ಕೂತ ತಕ್ಷಣ ಒಂದು ಸಭೆ ಕಡೆ ಒಂದು ಈ ರೀತಿ ನೋಡ್ತಾರೆ, ಸಭೆಯನ್ನು ನೋಡ್ತಾರೆ. ಎಲ್ಲರೂ ಕೂಡ ಎದ್ದು ನಿಂತಿದ್ದಾರೆ. 99% 999 ಎಲ್ಲರೂ ಎದ್ದು ನಿಂತಿದ್ದಾರೆ. ಇಬ್ಬರು ಮಾತ್ರ ಎದ್ದು ನಿಂತಿದ್ದಾರೆ. ಒಂದು ಶಿವ, ಇನ್ನೊಂದು ಬ್ರಹ್ಮ. ಆದರೆ ಆ ದಕ್ಷನ ಕಣ್ಣು 99 ಜನ ಇದ್ರಲ್ಲ ಸಭಿಕರು, ಅವರ ಮೇಲೆ ಅವನ ದೃಷ್ಟಿ ಹೋಗಲಿಲ್ಲ. ಯಾರು ಎದ್ದಿರಲಿಲ್ವಲ್ಲ, ಶಿವ ಮತ್ತು ಬ್ರಹ್ಮ, ಅವ್ರ ಮೇಲೆ ದೃಷ್ಟಿ ಹಾಕಿಸ್ತಾರೆ. ಇದನ್ನೇನಂತ ಕರೀತಾರೆ ಅಂದರೆ ಫಸ್ಟ್ ಸಿಂಪ್ಟಮ್ ಆಫ್ ಫಾಲ್ಟ್ ಫೈಂಡಿಂಗ್. ಸಾಮಾನ್ಯವಾಗಿ ಇಷ್ಟು ಜನ ಎದ್ದು ನಿಂತವ್ರೆ, ಅದರಲ್ಲೂ ಕೂಡ ಶಿವ ಧ್ಯಾನಾಸಕ್ತರಾಗಿದ್ದಾರೆ, ಬ್ರಹ್ಮದೇವರು ಸ್ವಂತ ತಂದೆ ಆಗಿದ್ದಾರೆ. ಎರಡನೇದಾಗಿ ಭೌತಿಕವಾಗಿ ಒಂದು ನಿನ್ನೆ ಸಭಾಪತಿ ಆಗಿದ್ದರೂ ಕೂಡ ಆಧ್ಯಾತ್ಮಿಕತೆಯಲ್ಲಿ ಶಿವ ತುಂಬ ಅದನ್ನು ಹೇಳ್ತಾರೆ. ಇಲ್ಲಿ ಏನಂತ ಹೇಳ್ತಾರೆ, ಚರಾಚರ ಗುರು, ಎಲ್ಲರಿಗೂ ಗುರುವಾಗಿದ್ದಾರೆ. ಆದರೂ ಕಾರಣದಿಂದ ಅಲ್ಲ, ನಾಟ್ ಇಂಟೆನ್ಷನಲಿ, ಬಟ್ ಧ್ಯಾನಾಸಕ್ತರಾಗಿ ಎದ್ದು ನಿಂತಿಲ್ಲ ಅಷ್ಟೇ. ಇಷ್ಟು ಮಾತ್ರದಿಂದ ಏನಾಯ್ತಂದರೆ ಆ ಒಂದು ದಕ್ಷನಿಗೆ ಸ್ವಲ್ಪ ಏನಾಯ್ತಂದರೆ ಅವಮಾನ ಆಯಿತು. ಸಭೆಯಲ್ಲಿ ನನಗೆ ಅವಮಾನ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಏನು ಮಾಡಿದ್ದಾರೆ ಅಂದರೆ, ರೆಸ್ಪೆಕ್ಟ್ ಸಿಕ್ಕಿಲ್ಲ, ನನಗೆ ಗೌರವ ಸಿಕ್ಕಿಲ್ಲ ಅಂತ ದಕ್ಷ ವಿಲ 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 ಒದ್ದಾಡ್ತಾ ಇದ್ದಾನೆ. ಜೊತೆಯಲ್ಲಿ ಸಹಿಸಲಾಗ್ತಾ ಇಲ್ಲ ಅವನಿಗೆ. ಆ ಒಂಥರ
ಅವನಿಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಉದ್ವಿಗ್ನನಾಗ್ತಾ ಇದ್ದಾನೆ. ಇದೆಲ್ಲ ಸಾಮಾನ್ಯವಾಗಿ ಆಗುತ್ತೆ. ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಥವಾ ದೊಡ್ಡ ದೊಡ್ಡ ಪೊಸಿಷನ್ ಅವ್ರು ಬಂದಾಗ ಯಾಕಂದರೆ ಅವ್ರು ಬರೋದೇ ಎಲ್ಲ ಬಂದು ಕೂತು ಎಲ್ಲ ರೆಡಿಯಾಗಿದ್ದು ಅವ್ರು ಬಂದಿದ ತಕ್ಷಣ ದೂರ ಜೈಕಾರ ಎಲ್ಲ ಹಾಕಿದಾಗೆ ಅವ್ರಿಗೆ ಸ್ವಲ್ಪ ಆನಂದ ಆಗುತ್ತೆ. ಅದು ನಡೆದಿಲ್ಲ ಅಂದರೆ ಅವ್ರಿಗೇನಾಗುತ್ತೆ ಅಂತ ಉದ್ವಿಗ್ನರಾಗ್ತಾರೆ. ಇಂತಹ ಉದ್ವಿಗ್ನ ಸ್ಥಿತಿಯಲ್ಲಿ ಏನು ಮಾಡ್ತಾರೆ ಅಂದರೆ, ದಕ್ಷ ಪ್ರಜಾಪತಿ ಸಭೆಯ ಮುಖ್ಯಸ್ಥ ಬಂದು ಕೂತಿದ್ದಾರೆ. ಕೂತಿದ ತಕ್ಷಣ ಮೇನ್ ಸ್ಪೀಕರ್ ಅವರೇ ಮೈಕ್ ತಗೊಂಡ್ರು. ಅಂದರೆ ತಗೊಂಡಿದ ತಕ್ಷಣ ಸಹಜವಾಗಿ ಏನು ಮಾಡಬೇಕು, ಬಂದಂಥ ಎಲ್ಲ ಸಭಿಕರನ್ನು ಸ್ವಾಗತ ಮಾಡಬೇಕು. ಆದರೆ ದಕ್ಷ ಸ್ವಾಗತ ಮಾಡಲಿಲ್ಲ. ಯಾವಾಗ ಇದು ಒಂದು ಉದ್ವಿಗ್ನನಾಗಿದ್ನಲ್ಲ ಅಂತಹ ಪರಿಸ್ಥಿತಿಯಲ್ಲಿ ದಕ್ಷ ಏನು ಮಾಡಿದ್ದಾನೆ ಅಂದರೆ, ಎಲ್ಲರನ್ನೂ ಕೂಡ ಸ್ವಾಗತ ಮಾಡುವಂತಹ ಬದಲು ಇಡೀ ಸಭಿಕರ ಮಧ್ಯೆ ಶಿವನ ನಿಂದನೆಯನ್ನು ಮಾಡ್ತಾನೆ. ನಿಂದನೆ ಈ ಪ್ರಕಾರವಾಗಿ ಪ್ರಾರಂಭ ಮಾಡಿದರು. ಸಭಿಕರೆಲ್ಲರೂ ಸೇರಿ ಧ್ಯಾನಮಗ್ನರಾಗಿ ಏಕಚಿತ್ತವಾಗಿ ಫುಲ್ ಫೋಕಸ್ಡ್ ಮೈಂಡಲ್ಲಿ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ನಾನು ಉದ್ವಿಗ್ನನಾಗಿನೋ, ಕೋಪ ಮಾಡಿಕೊಂಡು, ಅಜ್ಞಾನದಲ್ಲೋ ಅಥವಾ ಯಾವುದೋ ಒಂದು ದ್ವೇಷದಲ್ಲೋ ಅಥವಾ ತುಂಬ ಕೋಪದಲ್ಲೋ ನಾನು ಹೇಳ್ತಾ ಇಲ್ಲ. ಅವನು ಕೋಪದಲ್ಲೇ ಇದ್ದಾನೆ. ದಕ್ಷ ಕೋಪದಲ್ಲೇ ಇರೋದು, ಅಜ್ಞಾನದಲ್ಲೇ ಇರೋದು. ಆದರೆ ಹೇಳ್ತಾ ಇದ್ದಾನೆ, ನಾನು ಹೇಳೋದನ್ನ ನೀವೆಲ್ಲರೂ ಕೂಡ ಗಮನವಿಟ್ಟು ಕೇಳಿಸ್ಕೊಳ್ಳಿ. ನೀತಿ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ, ಸತ್ಯವನ್ನೇ ಹೇಳ್ತಾ ಇದ್ದೀನಿ, ಸತ್ಯವನ್ನೇ ಹೇಳ್ತಾ ಇದ್ದೀನಿ ಅಂತ ಹುಟ್ಟಿ ಅದೇ ವಿಚಾರ ಹೇಳಿ 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 ಏನಂತ ಮಾತಾಡ್ತಿದ್ದಾರೆ ಅಂದರೆ, ನನ್ನ ಮಗಳು ಸುಂದರಿ, ಸತಿ, ಲಾವಣ್ಯವತಿ, ಆ ನನ್ನ ಮಗಳಿಗೆ ನಾನೇನು ಮಾಡಿದ್ದೀನಿ ಅಂದರೆ, ನೀವೆಲ್ಲರೂ ಕೂಡ ನೋಡ್ತಾ ಇರುವಂತಹ ದೇವ ಮಹಾದೇವನನ್ನು ಕೊಟ್ಟು ಮದುವೆಯನ್ನು ಮಾಡಿ. ಈ ಮಹಾದೇವ ಯಾವತ್ತೂ ಸ್ನಾನನೇ ಮಾಡಿಲ್ಲ ಸಭಿಕರ ಮುಂದೆ, ಸ್ವಂತ ಅಳಿಯನನ್ನು. ಈ ಮಹಾದೇವ ಯಾವತ್ತೂ ಸ್ನಾನ ಮಾಡಿಲ್ಲ, ಈ ಸೋಪು ಸೆಂಟು ಪರ್ಫ್ಯೂಮ್ ಅಂತೂ ನೋಡೇ ಇಲ್ಲ. ಸರಿನಾ? ಜೊತೆಲಿ ಹೇಳ್ತಾ ಇದ್ದಾರೆ, ಯಾವಾಗಲೂ ಕೂಡ ಅವನ ಸ್ನಾನ ಹೇಗೆ ಅಂದರೆ ಚಿತಾಭಸ್ಮವನ್ನೇ ಅವನ ಸ್ನಾನವನ್ನಾಗಿ ಮಾಡ್ಕೊಂಡಿರ್ತಾನೆ. ಕುರೂಪ, ಶೃಂಗಾರ ಇಲ್ಲ, ಮನೆ ಇಲ್ಲ, ಸ್ಮಶಾನನೇ ಇಲ್ಲ. ಅವನ ಆಭರಣ ರುಂಡ ಮುಂಡಗಳನ್ನು ಹಾಕ್ಕೊಂಡಿದ್ದಾರೆ. ಜೊತೆಲಿ ಹಾವುಗಳನ್ನೆಲ್ಲ ಮಾಲೆಯಾಗಿ ಧರಿಸ್ಕೊಂಡಿದ್ದಾನೆ. ಒಂದು ಆಚರಣೆ ಇಲ್ಲ, ಒಂದು ಸಂಸ್ಕಾರ ಇಲ್ಲ, ಒಂದು ವಿಚಾರ ಇಲ್ಲ. ಸಭೆಯಲ್ಲಿ ನಾನು ಬಂದಮೇಲೆ ನಿಮ್ಗೆ ಗೊತ್ತಾಯ್ತಲ್ಲ ಅವನ ಆಚರಣೆ ಹೇಗಿದೆ ಅಂತ. ಎಲ್ಲ ನೀವೇ ನೋಡಿದ್ರಲ್ಲ. ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ, ಕೋಪದಲ್ಲಿ ಹೇಳ್ತಾ ಇಲ್ಲ, ನಾನು ಸರಿಯಾದನ್ನೇ ಹೇಳ್ತಾ ಇದ್ದೀನಿ, ನೀತಿಯನ್ನೇ ಹೇಳ್ತಾ ಇದ್ದೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಈ ಪ್ರಕಾರವಾಗಿ ಏನು ಮಾಡ್ತಾ ಅಂದರೆ, ಇದಕ್ಕಿಂತ ಇನ್ನೂ ನೀವು ಯಾವಾಗ ಭಾಗವತ ಓದ್ತಿಲ್ಲ, ಈ ತೆರನಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲರ ಮುಂದೆ, ಎಲ್ಲ ಸಭಿಕರ ಮುಂದೆ ಆ ಶಿವನನ್ನು ನಿಂದನೆಯನ್ನು ಮಾಡಿ, ನಮ್ಮಪ್ಪ ಬ್ರಹ್ಮನ ಮಾತು ಕೇಳಿ ನನ್ನ ಮಗಳನ್ನು ಕೊಟ್ಟು ಕೆಟ್ಟೆ, ಅವಳ ಜೀವನದಲ್ಲಿ ನಾನೇ ತೊಂದರೆಯನ್ನು ಮಾಡಿದೆ. ಈ ತೆರನಾಗಿ ಸತ್ಯವನ್ನೇ ಹೇಳ್ತಾ ಇದ್ದಾರೆ. ಯಾರು? ದಕ್ಷ. ಇದೆಲ್ಲದಕ್ಕೂ ಏನು ಕಾರಣ ಗೊತ್ತಾ? ಏನಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಹೇಳಿ? ಒಂದು ರೆಸ್ಪೆಕ್ಟ್ ಸಿಕ್ಕಿಲ್ಲ ಅಷ್ಟೇ, ಶಿವ ಎದ್ದು ನಿಂತಿಲ್ಲ ಅಷ್ಟೇ. ಇಷ್ಟಕ್ಕೆ ಮಾತ್ರ ಏನು ಮಾಡಿದ್ದಾರೆ ಅಂದರೆ, ತುಂಬಿದ ಸಭೆಯಲ್ಲಿ ಪರಮ ವೈಷ್ಣವನಾದಂತಹ ಶಿವನನ್ನು ಈ ಪ್ರಕಾರವಾಗಿ ನಿಂದನೆಯನ್ನು ಮಾಡಿದ್ರು. ಆದರೆ ಶಿವ ಆಲ್ರೆಡಿ ಹೇಳ್ದಂಗೆ, ಶಿವ ಯಾರು ಅಂದರೆ ಶಾಂತರೂಪ. ಆ ಪರಮ ವೈಷ್ಣವ ಶಿವ ಇದನ್ನೆಲ್ಲ ಹೇಗೆ ಅಂದರೆ, ಗಂಗಾ ನದಿ ನೀರು ಕೊಟ್ಟರೆ ಕೊಟ್ಟ ಅಂತ ಮೆಲ್ಲ ಕುಡಿತಲ್ಲ, ನೀರು ಕುಡ್ದ ಅಷ್ಟೇ. ನೀವು ಏನೆಲ್ಲ ಹೇಳ್ತಾರೆ ಹೇಳಿ, ಅದನ್ನೆಲ್ಲ ಏನಂದರೆ ನೀರು ಕುಡಿಯೋದಷ್ಟೇ. ಯಾಕಂದರೆ ಇಡೀ ಲೋಕ ಕಲ್ಯಾಣಕ್ಕೋಸ್ಕರ ಹಾಲ ವಿಷವನ್ನೇ ಕುಡಿದಂಥ ಶಿವನಿಗೆ ಈ ನಿಂದನೆಗಳು ಯಾವ ಲೆಕ್ಕ? ಹೌದಲ್ಲ? ಸೊ ಹಾಗಾಗಿ ಅದನ್ನೇನು ಮಾಡೋದ್ರೆ ಸುಮ್ಮನೆ ಹಾಗೆ ನೀರು ಕುಡಿದ್ಬಿಟ್ಟು ಒಂದು ವಿಪರ್ಯಾಸ ಆಯಿತು. ಯಾರಿಗೆ ಅಂದರೆ ದಕ್ಷನಿಗೆ. ಯಾಕಂದರೆ ನಾನು ಬೈತಾ ಇದ್ದೀನಿ, ಇಂಟೆನ್ಷನಲಿ ಬೈತಾ ಇದ್ದೀನಿ, ನಿನ್ನನ್ನು ಕುರಿತೇ ಬೈತಾ ಇದ್ದೀನಿ. ಇಷ್ಟು ಬೈಬೇಕಾದ್ರೆ, ಒಬ್ಬರನ್ನ ಬೈತಾ ಇರಬೇಕಂದ್ರೆ ನೀವು ರಿಯಾಕ್ಟ್ ಮಾಡಬೇಕು. ರಿಯಾಕ್ಟ್ ಮಾಡಿದಾಗ ಅವ್ರಿಗೆ ಏನಾಗುತ್ತೆ ಹೇಳಿ? ಸ್ವಲ್ಪ ಮಜಾ ಇರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ. ಅವ್ರು ಎಷ್ಟು ಬೈತಾ ಇದ್ದೀನಿ, ಶಿವ ಏನೂ ರೆಸ್ಪಾನ್ಸ್ ಇಲ್ಲ. ಕೋಪ ಇನ್ನೂ ಜಾಸ್ತಿ ಆಗೋದು. ಆ ಒಂದು ಪ್ರಜಾಪತಿಗಳಲ್ಲಿ ಯಾರೋ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಆಜ್ಞೆ ಮಾಡ್ತಾ ಇದ್ದಾರೆ, ಈ ಒಂದು ಯಜ್ಞದ ಭಾಗವನ್ನು
ನೀವೇನು ಮಾಡಬೇಕಂದ್ರೆ ಯಜ್ಞದ ಶೇಷವನ್ನು, ಯಜ್ಞದ ಭಾಗವನ್ನು, ಬರುವಂತಹ ಫಲವನ್ನು ಶಿವನಿಗೆ, ಅವನ ಸಂಪ್ರದಾಯ ಯಾರೂ ಕೂಡ ಯಾವತ್ತೂ ಕೂಡ ಕೊಡೋ ಹಾಗೆ ಇಲ್ಲ ನೀವು ಅಂತ ಮತ್ತೆ ಬೈದು. ಶಿವ ಮತ್ತೆ ಹಾಗೆ ಕೂತಿದ್ದಾರೆ, ಶಾಂತ ರೂಪ. ತಡೆಯೋಕ್ಕಾಗಲಿಲ್ಲ, ತುಂಬ ಕೋಪ ಬಂತು. ಎಷ್ಟು ಮಾತಾಡಿದ್ರು ಕೂಡ ಏನೂ ರೆಸ್ಪಾನ್ಸ್ ಇಲ್ಲ. ಕಡೆಗೆ ಏನು ಮಾಡಿದ್ರು ಅಂದರೆ ದಕ್ಷ ಆ ಒಂದು ಸಭೆಯನ್ನು, ಬ್ರಾಹ್ಮಣ ಆ ಒಂದು ಸಭೆಯನ್ನು ತರೆದು ಅಲ್ಲಿಂದ ಹೋಗಿಬಿಟ್ರು. ಪ್ರಭುಪಾದ ಹೇಳ್ತಾರೆ, ಯಜ್ಞ ಶುರು ಮಾಡಿದೆ ಎಂದಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ, ಜೊತೆಯಲ್ಲಿ ಶಾಂತಿಗಾಗಿ ಯಜ್ಞ. ಶಾಂತಿಗಾಗಿ ಯಜ್ಞವನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ಯಾರು? ದಕ್ಷ. ಆದರೂ ಅವನು ಮಾಡಿದ್ದೇನು? ಎಲ್ಲ ಅಶಾಂತಿ. ಶಾಂತಿಗಾಗಿ ಅಂತ ಪ್ರಾರಂಭ ಮಾಡಿ ಅಶಾಂತಿಯನ್ನು ಸೃಷ್ಟಿ ಮಾಡಿ ಅಷ್ಟು ದೊಡ್ಡದಾದಂಥ ಒಂದು ಯಜ್ಞವನ್ನು ಯಾರ್ಯಾರು ಎಲ್ಲೆಲ್ಲಿಂದನೂ ಕೂಡ ಏನೇನೋ, ಯಾಕಂದರೆ ದೇವಾಂದೇವತೆಗಳೆಲ್ಲ ಫ್ಲೈಟಲ್ಲಿ ಅಲ್ಲಿ ಏನೇನೋ ಎಲ್ಲ ಬುಕ್ ಮಾಡ್ಕೊಂಡು ಬಂದವ್ರೆ, ಒಂದು ಅದ್ಭುತವಾದಂಥ ಒಂದು ಯಜ್ಞವನ್ನು ಮಾಡ್ತಾರೆ ಅಂತ. ಆದರೆ ಆ ಒಂದು ಯಜ್ಞವನ್ನು ಎಲ್ಲರೂ ಬಂದಿದ್ದಾರೆ, ಯಜ್ಞನೇ ಮಾಡಿಲ್ಲ. ಯಜ್ಞ ಸ್ಟಾಪ್ ಆಗಿದೆ, ಹೋಗ್ಬಿಟ್ರು ಎಲ್ಲರೂ ಅವ್ರ ಮನೆಗೆ ವಾಪಸ್. ಎಲ್ಲ ಟಿಕೆಟ್ ಕ್ಯಾನ್ಸಲ್ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ಶಿವ ನೋಡ್ತಾನೆ ಇದ್ರು. ಸರಿ, ಇನ್ನೇನು ಆಗಲಿಲ್ಲವಲ್ಲ ಕೆಲಸ ಅಂತ ಶಿವನು ಕೂಡ ಏನು ಮಾಡಿದ್ರು, ಅಲ್ಲಿಂದ ವಾಪಸ್ಸು ಹೊರಟೋದ್ರು. ಸಾಮಾನ್ಯವಾಗಿ ಶಿವ ಹೊರಟವರು ಈ ವಿಚಾರವನ್ನು ಅವರದು ಗಂಭೀರವಾಗಿ ತಗೊಳ್ಳಿಲ್ಲ. ಜೊತೆಲಿ ಈ ಒಂದು ಮಾತನ್ನು ತನ್ನ ಪತ್ನಿಯಾದಂಥ ಸತಿಗೂ ಹೇಳಿಲ್ಲ. ಅದೇ ಬೇರೆಯವರಾಗಿದ್ದರೆ, ನಿಮ್ಮ ಮನೆಗೆ ಹೋಗಿದ್ದೆ, ಹೀಗಂದ್ರು ಹಾಗಂದ್ರು ಹೇಗಿರುತ್ತಲ್ವ ಅದು ನಾವು ಇಮ್ಯಾಜಿನ್ ಮಾಡೋಕ್ಕಾಗುತ್ತೆ. ಎಷ್ಟೋ ಮದುವೆಗಳು ನಡೀತವೆ. ನಾವು ದಿನಪತ್ರಿಕೆಯಲ್ಲಿ ಯಾವಾಗಲೂ ನೋಡ್ತಾ ಇದ್ದೀವಿ, ಎಷ್ಟೋ ಮದುವೆಗಳು ಎಲ್ಲಿ ನಿಂತಿರುತ್ತೆ ಗೊತ್ತಾ? ಮದುವೆ ಇನ್ನೇನು ಹೋಗಿ ತಾಳಿ ಕಟ್ಟುವಂಥ ಸಮಯದಲ್ಲೂ ಕೂಡ ಎಷ್ಟೋ ಮದುವೆಗಳು ನಿಂತಿರುತ್ತೆ. ಕಾರಣ ಅಂದರೆ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ? ಮದುವೆ ಗಂಡು ಕಡೆ ಗಂಡ್ರಿ, ನಾವು ಗಂಡಿಗೆ ರೆಸ್ಪೆಕ್ಟು ಅವ್ರ ತಂದೆ ಎಲ್ರಿಗೂ ಕೊಟ್ಟಿದ್ದೆ. ಯಾರೋ ಗಂಡು ಕಡೆ ಒಬ್ಬರಿಗೊಬ್ಬರಿಗೆ ಸ್ವಲ್ಪ ಟಿಫನ್ ಕಡಿಮೆ ಆಗಿರುತ್ತೆ ಅಷ್ಟೇನೇನೆ, ಮದುವೆನೇ ನಿಂತೋಗಿರುತ್ತೆ. ಆದರೆ ಶಿವ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಅದನ್ನೇನು ಮಾಡಿದ್ರು, ಹಾಗೆ ಸ್ವೀಕರಿಸಿದ್ದಾರೆ. ಅವರು ನೇರವಾಗಿ ಮನೆಗೆ ಹೋಗಿದ್ದಾರೆ, ಸತಿಗೂ ಕೂಡ ಹೇಳಿಲ್ಲ. ಮೊದಲನೇ ಯಜ್ಞ ಸ್ಟಾಪ್ ಆಗಿದೆ. ಇದು ಅರ್ಧ ಕಥೆ. ಇನ್ನೊಂದು ಅರ್ಧ ಕಥೆ ಆಮೇಲೆ. ಅರೆ, ಈ ಕಥೆಯಲ್ಲಿ ಅರ್ಧ ಕಥೆ ನಾನು ಹೇಳಿದ್ನಲ್ಲ, ಭಾಗವತ ಹೇಗೆ ಅಂದರೆ ಒಂದೊಂದು ಸನ್ನಿವೇಶಗಳಲ್ಲೂ ಕೂಡ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗುವಂಥ ಹಲವಾರು ಪಾಠಗಳು ನಮಗೆ ತಿಳುವಳಿಕೆ ಕೊಡುತ್ತೆ. ಇವಾಗ ಕಥೆ ಅರ್ಧ ನಾನು ಹೇಳಿದ್ದೀನಿ, ಇನ್ನು ಅರ್ಧ ಆಮೇಲೆ ಹೇಳ್ತೀನಿ, ಇನ್ನೂ ಚೆನ್ನಾಗಿದೆ. ಈ ಕಥೆಯಲ್ಲಿ ನಾವು ಕಲಿಬೇಕಾದಂಥ ಪಾಠ ಏನು? ಇಲ್ಲಿವರೆಗೂ ನಾನು ಹೇಳಿದಂಥ ಸನ್ನಿವೇಶದಲ್ಲಿ ಸಹಿಷ್ಣುತೆ, ಸಹಿಸ್ಕೋಬೇಕು. ಆಮೇಲೆ ಶಾಂತವಾಗಿರಬೇಕು. ಆಮೇಲೆ ಅಹಂಕಾರ ಬಿಡಬೇಕು. ಅಹಂಕಾರ ಬಿಡಬೇಕು. ಆಮೇಲೆ ಓಕೆ, ಮದುವೆ ಮಾಡೋಕ್ಕೂ ಮುಂಚೆನೇ ಗೊತ್ತಿತ್ತು ತಾನೆ, ಭಸ್ಮ ಅಯ್ಯಪ್ಪ ಭಸ್ಮ ಹಾಕೋತಾರೆ, ಇದಾಕೋತಾರೆ, ಎಲ್ಲ ಆಗ್ತಾರೆ. ಅದೆಲ್ಲ ಮದುವೆಗೂ ಮುಂಚೆನೇ ಗೊತ್ತಿತ್ತು. ಶಿವ ಹೇಗೆ ಅನ್ನೋದನ್ನ ಮದುವೆಗೂ ಮುಂಚೆ ಫುಲ್ ಡೀಟೇಲಾಗಿ ನೋಡಿದ್ದಾರೆ. ಇದು ಹೆಂಗಾಗೋಯ್ತಂದ್ರೆ, ಎಲ್ಲ ಮದುವೆ ಆಗಿ ಮದುವೆ ಕರ್ಕೊಂಬಂದ್ಬಿಟ್ಟು ತಾಳಿ ಎಲ್ಲ ಕಟ್ಟಿದ್ಮೇಲೆ ಮತ್ತೆ ಅಳಿನ ತೊಗೊಂಡು, ಅಳಿ ನೀನು ಯಾವ ಜಾತಿ, ನೀನು ಎಲ್ಲಿಂದ ಬಂದೆ ಅಂತ ಕೇಳಿದ್ರೆ ಹೆಂಗಿರುತ್ತೋ ಹಂಗಿರ್ತೀವಲ್ಲ. ಮದುವೆ ಮಾಡಿಸ್ಕೊಟ್ಟು ಎಲ್ಲ ವ್ಯವಸ್ಥೆ ಆಗಿ ಆಮೇಲೆ ನಿಂದನೆನೇ ಮಾಡೋದು ಪರಿಸ್ಥಿತಿ ಹಾಗಾಗಿರುತ್ತೆ. ಸೊ ಹಾಗಾಗಿ ಮನೆ ಮ್ಯಾಟ್ರನ್ನೆಲ್ಲ ಸಭೆಯಲ್ಲಿ ಹೇಳ್ಬಾರ್ದು ಅನ್ನೋದು ಇಂಡಿಕೇಶನ್. ಆಮೇಲೆ ಡೋಂಟ್ ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್. ಅಮಾನಿನ ಮಾನದೇನ. ನಾವು ಯಾವಾಗಲೂ ಕೂಡ ಗೌರವಗಳನ್ನು ಇತರರಿಗೆ ಕೊಡಬೇಕು, ಆದರೆ ಗೌರವವನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋದು ತುಂಬ ಮುಖ್ಯವಾದಂಥ ವಿಷಯ. ಅದರಲ್ಲಿ ಏನು ಗೊತ್ತಾ, ತುಂಬ ಮುಖ್ಯ. ಆಯ್ತು, ಇದೊಂದು ವಿಷಯ. ಆಮೇಲೆ ಇನ್ನೇನಾಗಬಾರ್ದು? ಎಸ್, ಎಂಥದ್ದೇ ಪರಿಸ್ಥಿತಿ, ಪ್ರೊವೋಕಿಂಗ್ ಸಿಚುವೇಶನ್ ಬಂದರೆ ನಾವೇನು ಮಾಡಬೇಕಂದ್ರೆ, ಯಾರಾದರೂ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಸುಮ್ಮನೆ ಹೇಳ್ತಾ ಇದ್ದಾರೆ ಅಂದ್ಕೊಳ್ಳಿ, ಬೆಸ್ಟ್ ಏನು ಗೊತ್ತಾ, ಸುಮ್ಮನೆ ಸೈಲೆಂಟಾಗಿರೋದಷ್ಟೇ. ಅವ್ರ ಮುಖ ನೋಡಿ ಸ್ವಲ್ಪ ಹಸನ್ಮುಖರಾಗಿ ಇದ್ಬಿಟ್ರೆ, ಅವರು ಬೈತಾ 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 ಹೇಳ್ತಾರಲ್ಲ, ಆ ಮಡ್ಲಡ್ರು ಬೆಂಕಿ ಮೊದಲು ಯಾರನ್ನ ಸುಡುತ್ತೇಳಿ, ಅವರನ್ನೇ ಸುಡುತ್ತೆ. ನೀವು ಸ್ವಲ್ಪ ರೆಸ್ಪಾನ್ಸ್ ಮಾಡಿದ್ರೆ ಅಂದ್ಕೊಳ್ಳಿ, ನಿಮಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಚೆನ್ನಾಗಿ ಹೇಳಬೇಕು. ಆಮೇಲೆ ನಿಧಾನಿಸಿ ನೋಡು, ನಿಜವೂ ತಿಳಿಯುವುದು. ಓಕೆ, ತಿಳುವಳಿಕೆನ, ಜ್ಞಾನವನ್ನು. ಅಜ್ಞಾನದಲ್ಲಿ ಹೇಳ್ದಲ್ಲ, ನನಗೆ ಅಜ್ಞಾನದಲ್ಲಿ ಹೇಳ್ತಾ ಇಲ್ಲ, ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಅರೆ, ಅವನು ಅಜ್ಞಾನದಲ್ಲಿ ಇದ್ದ. ಹಿರಿಯರನ್ನು ಕೇಳಬೇಕಾಯಿತು. ಅಪ್ಪ ಇದ್ದರು ಅಲ್ಲೇನೇನೆ, ಬ್ರಹ್ಮನನ್ನು ಕೇಳಿ, ನಾನು ಈ ಥರ ಇದೆ, ಸರಿನಾ ತಪ್ಪ ಏನು ಕೇಳ್ಬೋದಾಗಿತ್ತು. ಅರೆ, ಕೇಳಲಿಲ್ಲ. ತುಂಬ ಮುಖ್ಯವಾಗಿ ಏನಂದರೆ ಅಟ್ಯಾಚ್ಮೆಂಟ್ ಟು ರೆಸ್ಪೆಕ್ಟ್. ಇದನ್ನೇ 2ನೇ ಅಧ್ಯಾಯ 62ನೇ ಶ್ಲೋಕದಲ್ಲಿ ಹೇಳ್ತಾರೆ. 62ನೇ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ ಅಂದರೆ, ಯಾವುದಾದ್ರು ಒಂದು ವಿಷಯದ ಮೇಲೆ ನಿಮಗೆ ಆಸಕ್ತಿ ಇದ್ದರೆ, ಮೊದಲು ಏನಾಗುತ್ತಂದರೆ, ಒಂದು ವಿಷಯದ ಮೇಲೆ ನಿಮ್ಗೆ ಆಸಕ್ತಿ ಇತ್ತಂದರೆ ಅದ್ರ ಮೇಲೆ ನೀವು ಕಾಂಟಂಪ್ಲೇಷನ್ ಮಾಡ್ತೀರಾ.
ಆ ಕಾಂಟೆಂಪ್ಲೇಷನ್ ಏನಾಗುತ್ತೆ ಅಂದರೆ ಅಟ್ಯಾಚ್ಮೆಂಟ್, ನನಗೆ ಈ ಥರ ಸಿಗಬೇಕು, ನನಗೆ ಇದು ಬೇಕು ಅಂತ. ಆ ಅಟ್ಯಾಚ್ಮೆಂಟ್ ಏನಾಗುತ್ತಂದರೆ ಕಾಮವಾಗುತ್ತೆ. ಆ ಕಾಮ ಏನಾಗುತ್ತಂದರೆ ಯಾವಾಗ ರೆಸ್ಪೆಕ್ಟ್ ಸಿಗಲಿಲ್ವಲ್ಲ, ಕಾಮ ಯಾವಾಗ ಪೂರ್ತ ಆಗಲಿಲ್ವಲ್ಲ, ತಕ್ಷಣ ಏನಾಗುತ್ತೆ? ಕ್ರೋಧ ಬರುತ್ತೆ. ಕ್ರೋಧದಿಂದ ಏನಾಗುತ್ತೆ ಅಂದರೆ ಸಮೋಹ, ಸಮೋಹದಿಂದ ಏನಾಗುತ್ತೆ? ಶ್ರುತಿ ವಿಭ್ರಮ, ಶ್ರುತಿ ವಿಭ್ರಮದಿಂದ ಏನಾಗುತ್ತೆ ಅಂದರೆ ಬುದ್ಧಿನಾಶ, ಬುದ್ಧಿನಾಶ ಆದಮೇಲೆ ಏನಾಗುತ್ತೆ? ಪ್ರಣಶ್ಯತಿ. ದಕ್ಷಿಣಿಗೆ ಇದೆಲ್ಲ ಆಯಿತು. ರೆಸ್ಪೆಕ್ಟ್ನೇ ಎಕ್ಸ್ಪೆಕ್ಟ್ ಮಾಡಿದ್ರು, ಸಿಗಲಿಲ್ಲ, ಕೋಪ ಬಂತು, ಕೋಪದಿಂದ ಬುದ್ಧಿನಾಶ ಆಯಿತು, ಬುದ್ಧಿನಾಶ ಆದಮೇಲೆ ನಾನು ಏನು ಮಾತಾಡ್ತಾ ಇದ್ದೀನಿ, ನಾನು ಏನು ಮತಿನೇ ಕಳ್ಕೊಂಡ, ಕಡೆಗೆ ಇಡೀ ಒಂದು ಸಭೆಯಲ್ಲಿ ಒಂದು ಅಶಾಂತಿಯನ್ನು ಸೃಷ್ಟಿ ಮಾಡಿ ಹೋಗ್ಬಿಟ್ಟು. ಇನ್ನೂ ಮುಖ್ಯವಾಗಿ ಅಂತ ಲೆಸನ್ ಏನಂದರೆ, ಮುಖ್ಯವಾಗಿ ನೋ ಫಾಲ್ಟ್ ಫೈಂಡಿಂಗ್. ನೋಡಿ, ಅಷ್ಟು ಜನ ಎದ್ದು ನಿಂತವ್ರೆ, ಅದನ್ನು ಅಬ್ಸರ್ವ್ ಮಾಡಲಿಲ್ಲ, ಒಬ್ಬರನ್ನ ಮಾತ್ರ ನೋಡಿದ್ರು. ಅದನ್ನೇ ವೈಷ್ಣವರು ತುಂಬ ಮುಖ್ಯವಾಗಿ ನಾವು ಕಲಿಬೇಕಾದಂಥ ಪಾಠ ಏನಂದರೆ, ಯಾವಾಗಲೂ ಕೂಡ ಫಾಲ್ಟ್ ಫೈಂಡಿಂಗ್ ನಾವು ಮಾಡಬಾರ್ದು. ಅದಕ್ಕೆ ಯಾವಾಗಲೂ ಕೂಡ ಆಚಾರ್ಯ ಒಂದು ಉದಾಹರಣೆಯನ್ನು ಕೊಡ್ತಾರಲ್ಲ, ಒಂದು ನೊಣ, ಇನ್ನೊಂದು ಜೇನುಹುಳ. ಜೇನುಹುಳ ಮತ್ತು ನೊಣ. ನೊಣಕ್ಕೆ ನೀವೇನು ಮಾಡಿ, ಎಲ್ಲ ಸುಗಮ ಬರೆಯುವಂಥ ಹೂಗಳನ್ನು, ಹಣ್ಣುಗಳನ್ನೆಲ್ಲವೂ ಇಡಿ, ಆದರೆ ಆ ನೊಣ ಅದ್ರ ಮೇಲೆ ಹೋಗಿ ಕೂರಲ್ಲ, ಎಲ್ಲಿ ಹೊಲಸಿರುತ್ತಲ್ಲ ಅಲ್ಲೇ ಹೋಗಿ ಕೂತ್ಕೊಳ್ಳುತ್ತೆ. ಫಾಲ್ಟ್ ಫೈಂಡಿಂಗ್ ಮೆಂಟಾಲಿಟಿ ಇರಬಾರ್ದು. ಆದರೆ ಶಿವನಲ್ಲಿ ಈ ಒಂದು ಫಾಲ್ಟ್ ಫೈಂಡಿಂಗ್ ಮೆಂಟಾಲಿಟಿ ಇಲ್ಲವೇ ಇಲ್ಲ. ಅದಕ್ಕೊಂದು ಒಳ್ಳೆ ಕಥೆಯನ್ನು ಹೇಳಿದ್ರು. ಏನಂದರೆ, ಒಂದು ಪುರಾಣದಲ್ಲಿ ಇದೊಂದು ಕಥೆಯಲ್ಲಿ ಒಂದು ಕತೆ, ಓಕೆನಾ? ಪುರಾಣದಲ್ಲಿ ಒಂದು ಕತೆ ಇಷ್ಟು ತುಂಬ ಸಿಂಪಲ್ ಆಗಿದೆ, ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಂತ ಯೋಚನೆ ಮಾಡಿ. ಪುರಾಣದಲ್ಲಿ ಒಬ್ಬ ಕಳ್ಳ ಇದ್ದ. ಆ ಕಳ್ಳ ಏನು ಮಾಡೋದಂದರೆ, ಅವನು ಬಂಗಾರ ಕದಿಯುವಂತಹ, ವಜ್ರ ವೈಡೂರ್ಯಗಳನ್ನು ಕದಿಯುವಂತಹ ಕಳ್ಳ ಅಲ್ಲ. ಆದರೆ ಆ ಕಳ್ಳ ದೇವಸ್ಥಾನದಲ್ಲಿರುವಂಥ ಗಂಟೆ ಕದಿಯುವಂತಹ ಕಳ್ಳ ಮಾತ್ರ. ಅವನಿಗೇನು ಬೇಕಾಗಿತ್ತು? ಕೆಲವೊಂದು ಮೂವಿಯಲ್ಲಿ ಬರೀ ಉಪ್ಪಿನಕಾಯಿ ಕದಿಯುವಂಥ ಕಳ್ಳ, ಬರೀ ಇವ್ರನ್ನ ಕದಿಯುವಂಥ ಕಳ್ಳ, ಹಿಂಗೆಲ್ಲ ಇರ್ತಾರಲ್ಲ. ಆದರೆ ಈ ಕಳ್ಳ ಏನಂದ್ರೆ ಬರೀ ಗಂಟೆ ಕದಿಯುವಂತಹ ಕಳ್ಳ. ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ, ಅದು ಶಿವನ ದೇವಸ್ಥಾನ, ಸರಿನಾ? ಗಂಟೆ ಕದಿಬೇಕು. ಗಂಟೆ ಕದಿಬೇಕಂದ್ರೆ ಏನಾಗಿದೆ ಅಂದರೆ, ಗಂಟೆ ಮೇಲ್ಗಡೆ ಇದೆ, ಗಂಟೆ ಮೇಲ್ಗಡೆ ಇದೆ, ಏಣಿ ಎಲ್ಲ ಏನಿಲ್ಲ. ಆದರೆ ಆ ಗಂಟೆ ತಗೋಬೇಕು, ಎಷ್ಟೆಲ್ಲ ಹುಡುಕ್ತಾ ಇದ್ದಾನೆ, ಏನೂ ಗೊತ್ತಾಗ್ತಾ ಇಲ್ಲ, ಕತ್ತಲಾಗಿದೆ. ಆ ಕತ್ತಲಲ್ಲಿ ಗಂಟೆನೇ ಕದಿಬೇಕು, ಏನೂ ಸಿಗ್ತಾ ಇಲ್ಲ. ಏನು ಮಾಡ್ದೆ ಅಂದರೆ, ಅಲ್ಲಿ ಒಂದು ಶಿವಲಿಂಗ ಇತ್ತು, ಅದು ಅವನಿಗೆ ಕಂಡಿಲ್ಲ. ಶಿವಲಿಂಗದ ಮೇಲೆ ಹತ್ತ ಗಂಟೆಯನ್ನು ಇಳಿಸ್ತ. ಈಗ ಆಗಿದ ತಕ್ಷಣ ಒಂದು ಪ್ರಭೆ, ಅಲ್ಲಿ ಯಾರಾದರೆ ಶಿವಲಿಂಗದ ಮೇಲೆ ಕಾಲಿಟ್ಟು ಮೇಲೆ ಆ ಗಂಟೆನ ಬಿಡಿಸಿದ ತಕ್ಷಣ ಶಿವ ಪ್ರತ್ಯಕ್ಷ ಆಗೋದು. ಕಳ್ಳನ ಗೊತ್ತಾಗೋಯ್ತು, ಭಯಭೀತನಾಗೋದ. ಅವಾಗ ಏನು ಹೇಳಬೇಕೋ ಗೊತ್ತಾಗಲಿಲ್ಲ. ಈ ಕದ್ದಾಗ ಏನು ಬೇಕೋ, ನಿಜ ಹೇಳಬೇಕು ಸುಳ್ಳು ಗೊತ್ತಾಗಲಿಲ್ಲ. ಅವ್ರು ಹೇಳ ತದರ್ಸಿ ಹೇಳ್ತಾರಲ್ಲ, ಅವಾಗ ಹೇಳಿದ್ರು, ಶಿವ ನನಗೇನು ಗೊತ್ತಾಗಲಿಲ್ಲ, ಲಿಂಗದ ಮೇಲೆ ತುಂಬ ಧೂಳಿತ್ತು, ಧೂಳನ್ನು ವರ್ಷಣ ಅಂತ ಹುಡುಗಿ ಇದೇನು ಬೇರೆ ಅನ್ಕೊಂಡು ನಿನ್ನನ್ನು ವರ್ಷಣ ಅಂತ ನನಗೆ ಮೇಲೆ ಕೆತ್ತಿದೆ ಅಷ್ಟೇ ಶಿವ, ಹಾಗಾಗಿ ನೀನು ಬಂದ್ಬಿಟ್ಟು ನಾನು ಎತ್ತಿಲ್ಲ ಶಿವ ಅಂತ ಇವನೇನ್ಬಿಟ್ಟು ಪರಿಪರಿಯಾಗಿ ವೇದನೆಯನ್ನು ಮಾಡ್ತಾ ಇದ್ದಾನೆ. ಆದರೆ ಶಿವ ಹಸನ್ಮುಖವಾಗಿ, ಭಕ್ತ ನಿನಗೇನು ವರ ಬೇಕು ಕೇಳು ಅಂತ ಹೇಳ್ತಾರೆ. ನಿಮ್ಗೆ ಆಶ್ಚರ್ಯ ಆಗೋಯ್ತು. ಶಿವ, ನಾನು ನಿನ್ನ ಮೇಲೆ ಕಾಲಿಟ್ಟೆ, ಅಪರಾಧವೆಸಗಿದೆ, ಇಷ್ಟೆಲ್ಲ ಮಾಡಿ ನನ್ನ ಇಡೀ ದೇಹವನ್ನು ನಿನ್ನ ಕಾಲು ಇಟ್ಟುಬಿಟ್ಟು ನಾನು ಮೇಲೆ ಎತ್ತಿದ್ದೀನಿ, ಆದರೆ ನನಗೆ ನೀನು ಏನು ವರ ಬೇಕು ಅಂತ ಕೇಳ್ತೀನಿ ಅಂತ ಕೇಳಿದಾಗ, ಇಲ್ಲ ನೀನು ಶ್ರೇಷ್ಠವಾದಂಥ ಭಕ್ತ. ಯಾಕಪ್ಪ ಅಷ್ಟು ಶ್ರೇಷ್ಠವಾದಂಥ ಭಕ್ತ ಅಂದರೆ, ಎಲ್ಲರೂ ಬರ್ತಾರೆ ನನ್ನ ಈ ಒಂದು ತಲೆ ಮೇಲೆ. ಹರೇ ಕೃಷ್ಣ. ಎಲ್ಲರೂ ಬರ್ತಾರೆ, ನನ್ನ ತಲೆ ಮೇಲೆ ಹೂವು ಹಾಕ್ತಾರೆ, ಬಿಲ್ವಪತ್ರೆ ಹಾಕ್ತಾರೆ, ಈ ಪ್ರಕಾರ ಅದು ಇದೆ. ಎಲ್ಲವೂ ಅವರಿಂದ ಇರುವಂಥ ಸ್ವಲ್ಪ ಹಣವನ್ನು, ನಾಣ್ಯವನ್ನು, ಹೂವನ್ನು, ಹಣ್ಣನ್ನು, ಇದನ್ನು ಮಾತ್ರ ಹಾಕ್ತಾರೆ. ಆದರೆ ನನ್ನನ್ನು ನಾನು ನೋಡಿದಾಗ ಏಕೈಕ ವ್ಯಕ್ತಿ, ಇಡೀ ನಿನ್ನ ದೇಹವನ್ನೇ ನನ್ನ ಲಿಂಗದ ಮೇಲೆ ಇಟ್ಟಲ್ಲ ನೀನು ಸಂಪೂರ್ಣವಾಗಿ ಆತ್ಮ ಶರಣಾಗತಿ ತಗೊಂಡಿದ್ದು, ನೀನೇ ಶ್ರೇಷ್ಠವಾದಂಥ ಭಕ್ತ ಅಂತ. ನಾವಾದರೆ ಹೇಗೆ ನೋಡ್ತೀವಿ? ದೇವಸ್ಥಾನಕ್ಕೆ ಕಾಲಲ್ಲಿ ಬರೀಗಾಲು ತೊಳ್ಕೊಂಡಿರೋ ಬಂದ್ರೂ ಅಪರಾಧ ಅಂತೀವಿ, ಚಪ್ಪಲಿ ಹಾಕೊಂಡ್ಬಿಟ್ರೆ ಅಂತ ಮಹಾ ಅಪರಾಧ ಅಂತೀವಿ. ಆದರೆ ಭಗವಂತ ಶಿವನ ಲಿಂಗನ ಮೇಲೆ ಕಾಲಿಟ್ಟರೂ ಕೂಡ ಭಗವಂತ ದೋಷ ನೋಡಲಿಲ್ಲ, ಅವನಲ್ಲಿರುವಂತಹ ಭಕ್ತಿಯನ್ನು ನೋಡಿದ್ರು. ಇದು ಪರಮ ವೈಷ್ಣವ. ನಮ್ಮ ಪಾರ್ವತಪತಯೇ ಹರ ಹರ ಮಹಾದೇವ್. ನಾವು ದೋಷಗಳನ್ನು ನೋಡ್ಬೋದು ವೈಷ್ಣವರಲ್ಲಿ. ಪ್ರಾರಂಭದಲ್ಲಿ ದೇವಸ್ಥಾನಕ್ಕೆ ಬಂದಾಗ ನಮಗೆಲ್ಲ ಬರೀ ಕೃಷ್ಣನೇ ಕಾಣಿಸ್ತಾ ಇರುತ್ತೆ. ಇಸ್ಕಾನ್ಗೆ ಯಾಕೆ ಕೃಷ್ಣ ಸಕ್ಕತ್ತಾಗಿತ್ತು, ಕೃಷ್ಣನ ಅದು ಇದು ಹೇಗಿತ್ತು, ಹಾಗಿತ್ತು, ಹೀಗಿತ್ತು. ಪ್ರಾರಂಭದಲ್ಲಿ ಎಲ್ಲ ಬರೀ ಕೃಷ್ಣನೇ ಕಾಣಿಸ್ತಾರೆ, ಎಲ್ಲ ಕೃಷ್ಣಮಯ. 1 ವರ್ಷ ಆಯಿತು, 2 ವರ್ಷ ಆಯಿತು, ಆಮೇಲೆ ಕೃಷ್ಣ ಇಸ್ಕಾನಿಗೆ ಬಂದ ತಕ್ಷಣ ಫಸ್ಟ್ ಕೃಷ್ಣ ಕಾಣಲ್ಲ. ಅವರು ಇವರು ಮತ್ತೊಬ್ಬರು ಮಗದೊಬ್ಬರು ಅವ್ರೇನು ಮಾಡಿದ್ರು ಇವ್ರೇನು ಮಾಡಿದ್ರು ಇದೆಲ್ಲ ನೋಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಈ ಥರ ಆಗುತ್ತೆ. ಹಾಗಾಗಿ ಇದಕ್ಕೆ ಒಂದು ಒಳ್ಳೆ ಪಾಠವನ್ನು ಮಹಾಭಾರತದಲ್ಲಿ ಹೇಳ್ತಾರೆ.
ಓಕೆ, ಇದೊಂದು ಏನು ಹೇಳಿ, ದೋಷವನ್ನು ನೋಡಬಾರ್ದು. ಆಮೇಲೆ ಬೇರೆ ಇನ್ನೊಂದು ಹೇಳಿ, ಹಾಗೆ ಲೆಸನ್ ಅರ್ಥ ಆಗ್ತಿದೆಯಲ್ಲ? ಓಕೆ, ಅಧಿಕಾರ ಗರ್ವ ಇರಬಾರ್ದು. ಅಧಿಕಾರದ ಮೇಲೆ ವ್ಯಾಮೋಹ ಇರಬಾರ್ದು. ಥ್ಯಾಂಕ್ ಯು ಪ್ರಭು. ಆಮೇಲೆ ಶಿವನಿಗೆ ಏನು ಮಾಡಿದ್ರು ದಕ್ಷ? ನಿಂದನೆಯನ್ನು ಮಾಡಿದ್ರು. ವೈಷ್ಣವರ ನಿಂದನೆಯನ್ನು ಮಾಡಲೇಬಾರದು. ಅದರಲ್ಲೂ ಕೂಡ ಪರಮ ವೈಷ್ಣವ ಗುರುಗಳ ನಿಂದನೆಯನ್ನು ಶಾಸ್ತ್ರ ಹೇಳುತ್ತೆ, ಗುರುಗಳಾಗಲಿ ಹಿರಿಯರಾಗಲಿ ಯಾರಾದರೂ ತಪ್ಪನ್ನು ಮಾಡಿದ್ರೆ ಅದನ್ನು ಸರಿ ಮಾಡೋಕ್ಕೆ ನಾವು ಹೋಗಬಾರ್ದಂತೆ. ಇಲ್ಲಿ ದಕ್ಷ ಏನು ಅಂದರೆ ಅವನು ಒಬ್ಬ ಸಾಮಾನ್ಯ, ಶಿವ ಚರಾಚರ ಗುರು, ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದರೆ ದಕ್ಷ ಏನು ಮಾಡಿದ್ದಾರೆ ಅಂದರೆ ಅವನನ್ನು ಕ್ರಿಟಿಸೈಸ್ ಮಾಡಿ, ನೀನು ಮಾಡಿರೋದು ತಪ್ಪು, ಇದು ಹೀಗೆ ಮಾಡಬಾರ್ದು, ಅದು ಹಾಗೆ ಮಾಡಬೇಕಾಗಿತ್ತು. ನಾವು ಯಾವತ್ತೂ ಕೂಡ ಹಿರಿಯರನ್ನು ಕರೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದಂತೆ. ನಿಂದನೆ ಅಂತೂ ಮಾಡಲೇಬಾರ್ದು. ಚೈತನ್ಯ ಮಹಾಪ್ರಭು ಅಂತ ವೈಷ್ಣವ ನಿಂದನೆಯನ್ನು ಮಾಡಿದ ಹಾಕಿ ಮಾತಾ ಅಂದರೆ ಒಂದು ಸುಂದರವಾದಂತಹ ಒಂದು ಗಾರ್ಡನಲ್ಲಿ, ತೋಟದಲ್ಲಿ ಒಂದು ಮಧ್ಯಾಹ್ನ ನುಗ್ಗಿದ್ರೆ ಅಲ್ಲಿರುವಂಥ ತೋಟ ಏನಾಗುತ್ತೆ? ನಾಶ ಆಗುತ್ತಲ್ಲ. ನಾಶ ಮಾತ್ರ ಅಲ್ಲ, ಬುಡ ಸಮೇತ ಏನಾಗುತ್ತೆ, ಆ ಒಂದು ಹೂವಿನ ಬಳ್ಳಿನೇ ಬರೋದಿಲ್ಲ. ಅದೇ ಪ್ರಕಾರವಾಗಿ ವೈಷ್ಣವರಾಗಿ ನಾವೇನಾದ್ರು ಅದರಲ್ಲೂ ಸಭಿಕರ ಮುಂದೆ ವೈಷ್ಣವರನ್ನು ನಿಂದನೆ ಮಾಡಿದ್ದೇ ಆದರೆ ಭಕ್ತಿ ಲತೆ ನಮ್ಮಲ್ಲಿ ಬರೋದೇ ಇಲ್ಲ. ಅದು ತುಂಬ ಇಂಪಾರ್ಟೆಂಟ್. ಓಕೆನಾ? ಅಂಡ್ ತುಂಬ ಮುಖ್ಯವಾಗಿ ಮಾನ ಅಪಮಾನ ನೋಡಿ. ವೈಷ್ಣವರಾದಂತಹ ಆ ಭಗವಂತನಿಗೂ ಕೂಡ ಎಷ್ಟೋ ಜನ ಅಪಮಾನಗಳಾಗಿದೆ. ಇನ್ನು ಪರಮ ವೈಷ್ಣವ, ನಾ ಹೇಳಿದ್ನಲ್ಲ ಅವರೆಲ್ಲ ಕ್ವಾಲಿಟೀಸ್ ಯಾರು, ಶಿವನ ಕ್ವಾಲಿಟೀಸ್ ಎಲ್ಲ ಎತ್ತೆತ್ತ ಕ್ವಾಲಿಟೀಸ್ ಅಂದರೆ ಪರಮ ವೈಷ್ಣವನಾದಂತಹ ಶಿವ ಚರಾಚರ ಗುರು ನಿರ್ವೈರಂ ಶಾಂತ ವಿಗ್ರಹಂ ಆತ್ಮಾರಾಮಂ ಜಗತೋ ದೈವತಂ. ಅಂತಹ ಶಿವನಿಗೂ ಕೂಡ ಏನಾಗಿದೆ ಅಂದರೆ ನಿಂದನೆಗಳಾಗಿದೆ. ಇನ್ನು ನಾವು ಯಾವ ಮರದ ತಪ್ಪಲು ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ನಮ್ಗೆ ಯಾವಾಗಲೂ ರೆಸ್ಪೆಕ್ಟೇ ಕೊಡಬೇಕು. ರೆಸ್ಪೆಕ್ಟ್, ನಾವು ಆತ್ಮಾರಾಮನೂ ಅಲ್ಲ, ನಿರ್ವೈರಮೂ ಅಲ್ಲ, ಶಾಂತ ರೂಪದವರು ನಾವಲ್ಲ. ಆದರೆ ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ನಮ್ಮದು ಲಕ್ಷ್ಯ ಒಂದೇ ಇರಬೇಕು. ಲಕ್ಷ್ಯ ಏನಿರ್ಬೇಕು ಹೇಳಿ? ಇಸ್ಕಾನ್ಗೆ ಬಂದಾಗ, ದೇವಸ್ಥಾನಕ್ಕೆ ಹೋದಾಗ ಒಂದು ಆಚಾರ್ಯ ತಿಳುವಳಿಕೆ ಅಂತ ಲಕ್ಷ್ಯ ಒಂದೇ ಇರಬೇಕು. ಇದಕ್ಕೆ ಮಹಾಭಾರತದಲ್ಲಿ ಒಂದು ಉದಾಹರಣೆನ ಕೊಡ್ತಾ ನಮ್ಗೆ ಹೇಳ್ತಾರೆ. ಒಂದ್ಸರಿ ಅರ್ಜುನನನ್ನು ದ್ರೋಣಾಚಾರ್ಯರು ಎಲ್ಲ ಶಿಷ್ಯರನ್ನು ಕೂಡ ಕರೆದ್ರು. ಎಲ್ಲ ಶಿಷ್ಯರನ್ನು ಕರೆದುಬಿಟ್ಟು, ಒಂದು ಮರ ಇದೆ, ಆ ಮರದ ಮೇಲ್ಗಡೆ ಒಂದು ಗಿಳಿ ಇದೆ, ಆ ಗಿಳಿ ಕಣ್ಣನ್ನು ಹೊಡಿಬೇಕು. ಎಲ್ಲರನ್ನೂ ಕರೆದು ಒಬ್ಬೊಬ್ಬರಿಗೆ ಕೇಳಿದ್ರು. ಬಂದಿದ ತಕ್ಷಣ ಹಾಂ ದುರ್ಯೋಧನ ಅವರು ಇವರು ಎಲ್ಲರೂ ಬಂದರು. ಎಲ್ಲ ಬಿಲ್ಲು ವಿದ್ಯೆ ಇಟ್ಕೊಳ್ಳಿ, ಬಿಲ್ಲನ್ನೇ ಇಟ್ಕೊಳ್ಳಿ. ಹಾಂ ನೋಡಿ ಏನು ಕಾಣಿಸ್ತೈತೆ ಮರದಲ್ಲಿ? ಹೇಳಿದ್ರು. ಮರದಲ್ಲಿ ಏನು ಕಾಣಿಸ್ತೈತೆ? ಸುಂದರವಾದಂತಹ ಮರ ಇದೆ, ಮರದಲ್ಲಿ ಒಂದೆರಡು ಹಣ್ಣಿದೆ, ಆ ಹಣ್ಣಿನ ಆ ಎರಡು ಕೊಂಬೆಗಳ ಮಧ್ಯೆ ಒಂದು ಗಿಳಿ ಇದೆ ಅಂದರು. ಫಸ್ಟ್ ಅದನ್ನು ಅಲ್ಲಿ ಪಕ್ಕದಿಡು, ನೀನು ಆ ಕಡೆ ಹೋಗು. ನೆಕ್ಸ್ಟ್ ಇನ್ನೊಬ್ಬರು ಬಂದರು. ಏನು ಕಾಣಿಸ್ತೈತೆ? ನನಗೇನು ಕಾಣಿಸ್ತಾ ಇಲ್ಲ, ಸುಂದರವಾದಂಥ ಹಸಿರಾದಂಥ ಒಂದು ಗಿಣಿ ಕಾಣಿಸ್ತೈತೆ ಅಂದರು. ಸರಿ ಆಯ್ತು, ಬಿಲ್ಲು ಬಾಣ ಪಕ್ಕಕ್ಕಿಡು, ನೀನು ಅಲ್ಲಿ ಹೋಗು ಅಂದರು. ನೆಕ್ಸ್ಟ್ ಹಿಂಗೆ ಎಲ್ಲರೂ ಬಂದರು. ಕೊನೆಯದಾಗಿ ಅರ್ಜುನ ಬಂದ. ಅರ್ಜುನ ನೋಡ್ದ. ಆಚಾರ್ಯರು ಕೇಳಿದ್ರು, ಅರ್ಜುನ ಏನು ಕಾಣಿಸ್ತಾ? ನೋಡಿದ್ರು. ಗುರಿ ಏನಿತ್ತು? ಆ ಒಂದು ಗಿಳಿ ಕಣ್ಣನ್ನು ಮಾತ್ರ. ಆಚಾರ್ಯರೇ, ಗಿಳಿ ಕಣ್ಣು ಬಿಟ್ಟರೆ ನನಗೇನು ಕಾಣಿಸ್ತಾ ಇಲ್ಲ, ಹೊಡಿ ಬಾಣ ಅಂತ ಹೇಳಿದ್ರು. ಹೊಡೆದ್ರು ಬಾಣ, ಗಿಣಿ ಅಲ್ಲಿಂದ ಬಿತ್ತು. ಅಂದ್ರೆ ನಮ್ಮದು ಲಕ್ಷ್ಯ ಏನಂದರೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಭಕ್ತಿಗೆ ಹೋಗ್ತೀವಿ, ಹೋದಾಗ ನಮ್ಮದು ಗುರಿ ಏನಿರ್ಬೇಕಂದ್ರೆ ಕೃಷ್ಣ ನಮ್ಮ ಗುರಿಯಾಗಿರ್ಬೇಕು. ಮಾನ ಅಪಮಾನ, ಪಕ್ಕದವರು ಅವರು ಮತ್ತೊಬ್ಬರು ಮಗದೊಬ್ಬರು, ಇವ್ರು ಕೊಂಡಾಡಿದವ್ರು ಕೊಂಡಾಡಲಿಲ್ಲ, ಮತ್ತೊಂದು ಮಗದೊಂದು, ಇದಕ್ಕೋಸ್ಕರ ನಮ್ಮದು ಬಂದಿಲ್ಲ. ಗುರಿ ಏನಂದ್ರೆ ಕೃಷ್ಣ. ಆ ಒಂದು ಪಾಠವನ್ನು ಖುದ್ದಾಗಿ ಶಿವ ಆ ಸಭಿಕರ ಸಭೆಯಲ್ಲಿ ಎಷ್ಟು ನಿಂದನೆಯನ್ನು ಮಾಡಿದ್ರು. ಹೇಳಿದ್ನಲ್ಲ, ನೀನು ಹಂಗಿರ್ತೀಯ ಹೀಗಿರ್ತೀಯ, ನೀನೇನು ನೋಡಿಲ್ಲ, ಅಷ್ಟು ನಿಂದನೆ ಮಾಡಿದ್ರು ಕೂಡ ಒಂದೇ ಗುರಿ, ಧ್ಯಾನಮಗ್ನರಾಗಿದ್ದರು, ರಾಮನಾಮ ಹೇಳ್ತಾ ಇದ್ರು. ಸೊ ನಮ್ಮ ಗುರಿ ಹೇಗೆ ಆಗಿರ್ಬೇಕಂತ ಗೊತ್ತಾಯ್ತಲ್ಲ, ಇದೊಂದು ವಿಚಾರ. ಸೊ ಈ ಪ್ರಕಾರವಾಗಿ ಹಲವಾರು ಪಾಠವನ್ನು ನಾವೇನು ಮಾಡಿದ್ವಿ ಅಂದರೆ ಈ ಒಂದು ಅರ್ಧ ಪ್ರಸಂಗದಲ್ಲಿ ಕಲ್ತ್ಕೊಂಡಿವಿ. ಇನ್ನು ಅರ್ಧ ಕಥೆ ಇದೆ. ಇಷ್ಟಾಗೋಯ್ತು. ದಕ್ಷ ಅಲ್ಲಿಂದ ವಾಪಸ್ ಹೊರಟೋದ್ರು, ಶಿವ ಕೂಡ ಅಲ್ಲಿಂದ ವಾಪಸ್ ಹೊರಟೋದ್ರು. ದಕ್ಷನಿಗೆ ಸಮಾಧಾನ ಆಗಿಲ್ಲ. ದ್ವೇಷ ಇತ್ತಲ್ಲ, ದ್ವೇಷ ಇದ್ದರೆ, ವೈರತ್ವ ಇದ್ದರೆ ನೆಕ್ಸ್ಟ್ ಏನು ಹೇಳು? ನಾನು ಅಷ್ಟು ಮಾಡಿದ್ರು ಕೂಡ ಶಿವ ಏನೂ ರೆಸ್ಪಾನ್ಸ್ ಮಾಡಿಲ್ಲ, ನನಗದು ಸಹಿಸ್ಕೊಳ್ಳೋಕ್ಕಾಗ್ತಲ್ಲ, ಸೇಡು ತೀರಿಸ್ಕೋಬೇಕು. ಏನು ಬಂತು? ಸೇಡು ತೀರಿಸ್ಕೋಬೇಕು. ಏನು ಮಾಡಬೇಕು? ಇದಕ್ಕಿಂತ ಅದ್ಭುತವಾದ ಇನ್ನೊಂದು ಮಹಾಯಜ್ಞವನ್ನು ಮಾಡೋದು, ಇದಕ್ಕಿಂತ ದೊಡ್ಡದಂಥ ಯಜ್ಞವನ್ನು ಮಾಡಿದ್ರು. ಅಷ್ಟು ದೊಡ್ಡದಂಥ ಯಜ್ಞವನ್ನು ಮಾಡಿ ಎಲ್ಲ ದೇವತೆಗಳನ್ನು, ಋಷಿಗಳನ್ನು, ಚರಾಚರನ್ನು, ಕಿಂಕರರನ್ನು, ಎಲ್ಲ ಜೀವರಾಶಿಗಳನ್ನು ಕೂಡ ಕರೆದಿದ್ದಾರೆ. ಶಿವನನ್ನು ಮಾತ್ರ ಕರೆದಿಲ್ಲ. ಸೇಡು ತೀರಿಸ್ಕೋಬೇಕಲ್ಲ, ಅವಮಾನ ಮಾಡಬೇಕಲ್ಲ, ಅವರೊಬ್ಬರನ್ನೇ ಕರೆದಿಲ್ಲ.
ಕರೆದಿಲ್ಲ ಅಂದ್ರೆ ಏನು? ಶಿವ ಆತ್ಮಾರಾಮ. ಕರೆದ್ರೆ ಏನು, ಕರೆದಿಲ್ಲ ಅಂದ್ರೆ ಏನು? ನೀನು ಸಭಿಕರ ಮುಂದೆ ಬೈದಾಗೆ ನೀರು ಕುಡ್ದವನು ನಾನು. ಎಲ್ಲದಕ್ಕಿಂತ ಮುಂಚೆ ಮಿಗಿಲಾಗಿ ಹಾಲ ವಿಷವನ್ನೇ ಕುಡ್ದವರು. ಕರೆದಿಲ್ಲ ಅಂತ ನನಗೇನು ಬೇಜಾರಿಲ್ಲ. ಅವ್ರ ಪಾಡಿಗೆ ಆರಾಮಾಗಿ ಹೋಗ್ತಾರೆ. ಅವ್ರಿಗೇನು ಬಾದರೇಷನ್ ಇಲ್ಲ, ಆದರೂ ಬಾದರೇಷನ್ ಆಗಿದೆ ಅವ್ರಿಗೆ, ಸತಿಗೆ. ಯಾಕೆ ಅಂದರೆ ಎಲ್ಲ ಇನ್ವಿಟೇಷನ್ ಪಾಂಪ್ಲೆಟ್ಸ್ ಜನ್ಮಾಷ್ಟಮಿ ನೀವು ಹೆಂಗೆ ಹಂಚ್ತೀರಲ್ವ, ಆ ಥರ ದಕ್ಷ ಹೆಂಗೆ ಮಾಡಿದರೆ ಪಾಂಪ್ಲೆಟ್ಸ್ನ ಎಲ್ಲ ಕಡೆ ಪರಿಯಾಗಿ ಹೇಗೆ ಹಂಚಿದ್ದಾರೆ ಅಂದರೆ, ಆ ಒಂದು ಯಜ್ಞಕ್ಕೆ ಹೋಗೋದಕ್ಕೋಸ್ಕರ ಎಲ್ಲ ದೇವತೆಗಳು ಕುಟುಂಬ ಸಮೇತರಾಗಿ ಹಂಸ ವಾಹನದಲ್ಲಿ, ಮತ್ತೊಂದು ವಾಹನದಲ್ಲಿ, ಎಲ್ಲ ವಾಹನಗಳಲ್ಲೂ ಕೂಡ ಹೋಗ್ತಾ ಇದ್ದಾರೆ. ಕೈಲಾಸಪುರದಲ್ಲಿ ಕೂತಂತಹ ಸತಿ ನೋಡ್ತಾ ಇದ್ದಾರೆ. ಏನು ಆರ್ಭಟ, ಏನು ಆಡಂಬರ, ಏನು ಆನಂದ, ಏನು ಕುಟುಂಬ ಸಮೇತ ಎಲ್ಲರೂ ಹೋಗ್ತಾ ಇದ್ದಾರೆ. ಇದೆಲ್ಲ ನೋಡಿದಂತಹ ಸತಿ ಯಜಮಾನ್ರ ಹತ್ರ ಬಂದು, ಏನ್ರಿ ಧ್ಯಾನಮಗ್ನರಾಗಿದ್ದು, ಏನು ಸತಿ ಅಂದರು. ನೋಡಿದ್ರ ಅಂದರು. ಏನನ್ನ ಅಂದರು. ನೋಡ್ತಾ ಇದ್ರೆ ಒಂದು ವೈಭವವನ್ನು, ಏನೆಲ್ಲ ನಡೀತಾ ಇದೆ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಏನಾಗ್ತಿದೆ, ಏನು ನಡೀತಿದೆ ಹೇಳಿ ಅಂದರು. ನಮ್ಮ ತವ್ರ ಮನೆಯಲ್ಲಿ ನಮ್ಮ ತಂದೆಯವರು ದೊಡ್ಡದಾದಂಥ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ, ನಾವು ಕೂಡ ಹೋಗ್ಬೇಕನ್ರಿ, ನಾವು ಕೂಡ ಹೋಗೋಣ ಅಂತ ಹೇಳಿದ್ರು. ಹೌದಾ, ಹೋಗ್ಬೋದು. ಇನ್ವಿಟೇಷನ್ ಬಂದಿಲ್ವಲ್ಲ. ಇನ್ವಿಟೇಷನ್ ಬಂದಿಲ್ಲ ಅಂದರೆ ಹೇಗೆ ಹೋಗೋದು? ಅಪ್ಪನ ಮನೆಗೆ ಹೋಗೋಕ್ಕೆ ಏನಾದ್ರು ಇನ್ವಿಟೇಷನ್ ಬೇಕಾ? ತವ್ರ ಮನೆಗೆ ಯಾರಾದರೂ ಇನ್ವಿಟೇಷನ್ ಕೇಳ್ತಾರಾ? ನಮ್ಮಪ್ಪ ಮಾಡ್ತಾರೋದು ಎಂಥ ಯಜ್ಞ ಗೊತ್ತಾ? ಆ ಮಹಾಯಜ್ಞದಲ್ಲಿ ಎಲ್ಲೋ ಮಿಸ್ ಆಗಿರ್ಬೋದು, ಮರ್ತೋಗಿರ್ಬೋದು. ಹಾಗಾಗಿ ಇನ್ವಿಟೇಷನ್ಗೋಸ್ಕರ ಕಾಯ್ಕೊಂಡು ಕೂತ್ಕೋತೀವ ನಾವು, ಹೋಗಬೇಕು ಅಂತೇಳಿ. ಬೇಡ ಸತಿ, ಇನ್ವಿಟೇಷನ್ ಇಲ್ಲದೆ ಹೋಗುತ್ತಪ್ಪ. ಇಲ್ಲ, ಅವ್ರು ಇನ್ವಿಟೇಷನ್ ಕಳಿಸಿರ್ಬೋದು. ನೀನು ಇರೋದೆಲ್ಲಿ? ನೀನೇನು ಅರಮನೆಯಲ್ಲಿ ಇದೆಯಾ? ಇರೋದು ಸ್ಮಶಾನದಲ್ಲಿ, ಕಾಡಲ್ಲಿ, ಕೈಲಾಸ ಪರ್ವತದ ಎಲ್ಲೋ ಮೂಲೆಯಲ್ಲಿ. ಸಿಗ್ನಲ್ ಸಿಕ್ಕಿಲ್ಲ, ಮೆಸೇಜ್ ಬಂದಿಲ್ಲ ಅಷ್ಟೇ. ಅವರಂತೂ ಮೆಸೇಜ್ ಕಳಿಸ್ಬಿಟ್ಟಿದ್ದಾರೆ. ಅವ್ರು ಆ್ಯಕ್ಚುಲಿ ವಿಡಿಯೋ ಕಾಲ್ ಕೂಡ ಟ್ರೈ ಮಾಡಿದ್ರು, ಆದರೆ ಸಿಗ್ನಲ್ ಸಿಕ್ಕಿಲ್ಲ. ನೀನು ಅರಮನೆಯಲ್ಲಿ ಇದ್ದಿದ್ರೆ ಸಿಕ್ಕಿರೋದು. ಎಷ್ಟು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ಶಿವ ಬೇಡ ಅಂತ ಹೇಳ್ತಾ ಇದ್ರು. ಸರಿ, ಸತಿ ಮತ್ತೆ ಪ್ರಾರಂಭ ಮಾಡಿದ್ರು. ನೀವು ನನ್ನ ಪತಿ, ನಿಮಗೆ ಅರ್ಧನಾರೀಶ್ವರ ಅಂತ ಹೆಸರು. ನನ್ನನ್ನು ಅಷ್ಟು ಪ್ರೀತಿ ಮಾಡ್ತೀರಾ, ನನ್ನನ್ನು ಅಷ್ಟು ಹೃದಯದಲ್ಲಿ ಇಟ್ಕೊಂಡಿದ್ದೀರಾ. ಅರ್ಧನಾರೀಶ್ವರ ಆದಂಥವ್ರು ನೀವು. ಇಡೀ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಹಾಲ ವಿಷವನ್ನು ಕುಡಿದಂಥ ನೀಲಕಂಠ ನೀವು. ನಿಮ್ಮ ಅರ್ಧಾಂಗಿ ನಾನು. ನನ್ನೊಂದು ಆಸೆ ಇದೆ, ನಾ ಹೋಗೋಣ ಬನ್ನಿ ಅಂತ ಹೊಗಳೋಕೆ ಶುರು ಮಾಡಿದ್ರು. ಏನು ಹೇಳಿದ್ರು ಕೂಡ ಶಿವ, ಸತಿ ಆಹ್ವಾನ ಇದ್ದಿರುವಂತಹ ಕಡೆ ನಾವು ಹೋದಾಗ ಅವಮಾನ ಆಗುತ್ತೆ. ಆ ಅವಮಾನದಲ್ಲೂ ಕೂಡ ಬೇರೆಯವ್ರು ಮಾಡೋ ಅವಮಾನ ಅಲ್ಲ, ಸ್ವಜನರು, ನಮ್ಮ ಹಿತೈಷಿಗಳು, ನಮ್ಮ ಸಂಬಂಧಿಕರು ಮಾಡುವಂತಹ ಸಭೆಯಲ್ಲಿ ಮಾಡುವಂಥ ಅವಮಾನ, ಅದು ನಿಜವಾಗ್ಲೂ ಕೂಡ ತುಂಬ ಭಯಂಕರವಾಗಿರುತ್ತೆ. ಜೀವ ಹೋಗೋಷ್ಟು ಯಾತನೆ ಅಂತ ಇರುತ್ತೆ. ನಾನು ಹೇಳ್ತಾ ಇದ್ದಿದ್ದು ಸತಿ ಹೋಗಬೇಡ ಅಂತ. ಆದರೂ ಸತಿ ತವ್ರ ಮನೆ, ಅಕ್ಕಂದಿರು ಬರ್ತಾರೆ. ಎಷ್ಟು ಜನ ಅಕ್ಕಂದಿರು? ಎಷ್ಟು ಜನ? 15 ಜನ ಅಕ್ಕಂದಿರು, ಭಾವಂದಿರು. ನಿಮ್ಮ ಮದುವೆಯಾಗಿ ಬಂದಾಗಿಂದನೂ ಕೂಡ ಹೊಸ ಸೀರೆ ಏನು ಹುಟ್ಟಿಲ್ಲ. ಯಾಕಂದ್ರೆ ನೀನು ಹಾಗೆ ಇದ್ದೀನಿ, ನಾನು ಆವಾಗಿಂದ ಹಂಗೆ ಇದ್ದೀನಿ. ಅಲಂಕಾರ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಎಲ್ಲರನ್ನು ನೋಡುವಂಥ ಅವಕಾಶ ಸಿಕ್ಕಿದೆ. ತವ್ರ ಮನೆಗೆ ಹೋಗಬೇಕು. ಅಪ್ಪ ಇಷ್ಟು ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಎಂತೆಂಥ ಬಹುಮಾನಗಳನ್ನು ಕೊಡ್ತಾರೆ, ನನಗೂ ಉಡುಗೊರೆಗಳನ್ನು ಕೊಡ್ತಾರೆ. ಎಲ್ಲರನ್ನ ನೋಡಿ ಒಮ್ಮೆ ಒಂದು ವಿಜೃಂಭಿಸ್ಕೊಂಡು ಬರೋಣ, ಒಂದು ಸರಿ ಹೋಗ್ತೀನಿ ಅಂತ ಹೇಳಿ. ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ. ಸರಿ ಆಯಿತು. ಶಿವ ಏನು ಮಾಡಿದ್ರು? ಅದು ಕಾಮನ್ ಅಲ್ವಾ? ಅದು ಕಾಮನ್. ಆ ಶಿವನಿಗೂ ಕೂಡ ಅರ್ಧಾಂಗಿಯನ್ನು ಕೆಲವೊಂದು ವಿಚಾರದಲ್ಲಿ ಕನ್ವಿನ್ಸ್ ಮಾಡೋದು ಕಷ್ಟ, ಬ್ರಹ್ಮದೇವರಿಗೂ ಕಷ್ಟ. ಸೊ ಇಷ್ಟೆಲ್ಲ ಕಷ್ಟ ಇರುವಾಗ ಬೇರೆ ಏನು ಮಾಡೋಕ್ಕಾಗಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋಗಿ ಬನ್ನಿ, ಅರೆ ನಾನು ಬರೋದಿಲ್ಲ, ಜೊತೆಲಿ ನಂದೀಶ್ವರನ್ನ ಕಳಿಸಿದ್ರು. ಹುಷಾರು ಕರ್ಕೊಂಡು. ಅದಾದಮೇಲೆ ಏನಾಯಿತು? ಅವರಲ್ಲಿ ಹೋದ್ಮೇಲೆ ಯಾಕಂದರೆ ಅವನು ದೋಷ ದೃಷ್ಟಿಯಿಂದ ಇದ್ದ. ಯಾರು? ದಕ್ಷ. ಬರಬಾರ್ದು, ಬೈ ಮಿಸ್ಟೇಕಾಗಿ ಬಂದರೆ ಕರೀದೇ ಬಂದಿದೆಯಲ್ವಾ, ಮತ್ತೆ ಅವಾಗ ಶುರು ಮಾಡಂತ ಕೂತಿದ್ರು. ಆದರೆ ಶಿವ ಹೋಗಿಲ್ಲ. ಶಿವನ ಬದಲಾಗಿ ಅವನ ಸತಿ ಹೋಗಿದ್ದಾರೆ. ಪತ್ನಿ ಹೋಗಿದ ತಕ್ಷಣ ಏನು ಮಾಡಿದ್ರು? ಅವರಿಗೆ ಯಾವುದೇ ರೀತಿಯಾದಂಥ ಆಧಾರಗಳನ್ನು, ಗೌರವಗಳನ್ನು, ಎಷ್ಟು ಕಿರಿಯ ಮಗಳು ಎಷ್ಟು ಪ್ರೀತಿ ಇತ್ತಲ್ಲ, ಆದರೆ ಯಾರ ಮೇಲಿನ ದ್ವೇಷದಿಂದ ಸ್ವಂತ ಮಗಳನ್ನು ಕೂಡ ಏನು ಮಾಡ್ದ? ದ್ವೇಷ ಮಾಡಿದ್ರು. ಅವರಿಗೆ ತುಂಬ ಅವಮಾನ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಆ ಸಭೆಯಲ್ಲಿ ಪುನಃ ಶಿವ ಇದ್ದಾಗ ಎಷ್ಟು ನಿಂದನೆಯನ್ನು ಮಾಡಿದ್ನೋ ಅಷ್ಟೇ ನಿಂದನೆಯನ್ನು ಸತಿ ಇದ್ದಾಗ ಕೂಡ ಮಾಡಿದ್ರು. ಈ ನಿಂದನೆಯನ್ನು ತಾಳಲಾಗದಂತಹ ಸತಿ ಏನು ಮಾಡಿದ್ರು ಅಂದರೆ, ಅದೇ ಸಭೆಯಲ್ಲಿ ಅಗ್ನಿಯನ್ನು ಸೃಷ್ಟಿ ಮಾಡಿ ಅಗ್ನಿಗೆ ಆಹುತಿ ಆಗ್ತಾಳೆ ಸತಿ. ಈ ಥರನಾಗಿ ಏನಾಯಿತು? ಸತಿಯ ಒಂದು ದೇಹ ಕೂಡ ಹೊರಟೋಯ್ತು.
ಇದನ್ನೇ ಪ್ರಶ್ನೆ ಮಾಡಿದ್ದು ವಿದುರ. ಇಂತಹ ಇವರಿಬ್ಬರ ಕಲಹದಲ್ಲಿ ಸತಿ ದೇಹ ಬಿಡುವಂತಹ ಆದರೂ ಏನಾಯಿತು ಅಂತ. ಇದರಲ್ಲಿ ಏನು ಪಾಠ? ಇದು ಕಥೆ ಮುಗಿತು ಸಿಂಪಲ್. ಯಾಕಂದರೆ ಇನ್ನೊಂದು 10 ನಿಮಿಷ ಇದೆಯಲ್ಲ, ಅವರ ಗುಣಗಳನ್ನು ಕೇಳೋಣ ಅಂತ. ಸೊ ಈ ಒಂದು ಅರ್ಧ ಲೆಸನಲ್ಲಿ ಏನು ಪಾಠ? ಜಗತ್ತಿನ ಕಲ್ಯಾಣಕ್ಕಾಗಿ ಆರಂಭವಾದಂಥ ಯಜ್ಞದಲ್ಲಿ ಚಿಕ್ಕ ಚಿಕ್ಕ ನಮ್ಮ ಸ್ವಾರ್ಥಕ್ಕಾಗಿ ಯಜ್ಞವನ್ನು ವಿಫಲಗೊಳಿಸಬಾರದು. ಒಂದು ಯಜ್ಞವನ್ನು ಸ್ವಾರ್ಥಕ್ಕಾಗಿ ಮಾಡಬಾರ್ದು, ಕಲ್ಯಾಣಕ್ಕೋಸ್ಕರ ಮಾಡಬೇಕು. ಆದರೆ ರಕ್ಷೆ ಮಾಡಿದ್ದು ಸ್ವಾರ್ಥಕ್ಕೋಸ್ಕರ. ಓಕೆ, ಆಮೇಲೆ ಇನ್ನೇನು ಪಾಠ? ಇನ್ವಿಟೇಷನ್ ಇಲ್ಲ ಅಂದರೆ ಹೋಗಬಾರ್ದು. ಇನ್ವಿಟೇಷನ್ ಇಲ್ಲದೆ ಹೋದರೆ ಬೋರ್ಡ್ ಹಾಕಿರ್ತಾರೆ, ಅಪ್ಪಣೆ ಇಲ್ಲದೆ ಒಳಗೆ ಪ್ರವೇಶವಿಲ್ಲ ಅಂತ. ಆದರೂ ನೀವು ಹೋಗ್ತೀರಾ ಅಂತ ಕಡೆ ಇನ್ನೊಂದು ಬೋರ್ಡ್ ಇರುತ್ತೆ, ನಾಯಿ ಇದೆ ಎಚ್ಚರಿಕೆ ಅಂತ. ಸೊ ಇನ್ವಿಟೇಷನ್ ಇಲ್ಲದೆ ಹೋಗ್ಬಿಡಿ. ಓಕೆ, ಆಮೇಲೆ ಇನ್ನೇನು ಪಾಠ? ಎಸ್, ಪತಿ ಮಾತನ್ನು ಪತ್ನಿಯಾದವರು ಮೀರಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಅದು ಇವತ್ತಿಗೆ ಅದು ಅಪ್ಲೈ ಆಗುತ್ತಾಗಲ್ಲ ನನಗೆ ಗೊತ್ತಿಲ್ಲ, ಸರಿನಾ? ಅದು ಅವ್ರವ್ರಿಗೆ ಬಿಟ್ಟಿದ್ದು. ಓಕೆ, ನೆಕ್ಸ್ಟ್. ಅವರು ಅಷ್ಟೇ, ಇವರು ಅಷ್ಟೇ, ಇಬ್ಬರು ಅಷ್ಟೇ. ಓಕೆ, ನೆಕ್ಸ್ಟ್. ಶಿವನಿಗೇನು ದ್ವೇಷದಿಂದ ಶಿವನ ಪತ್ನಿ ಬಲಿ. ಓಕೆ, ದ್ವೇಷದಿಂದ ಇನ್ನೊಬ್ಬರಿಗಿದೆ. ಬೆಸ್ಟ್ ಲೆಸನ್ ಏನು? ತುಂಬ ಬೆಸ್ಟ್ ಲೆಸನ್ ಏನು ಗೊತ್ತಾ? ಯಾವತ್ತಾದರೂ ಮನೇಲಿರೋವಂಥವ್ರು ಪತ್ನಿಯರು ತವ್ರ ಮನೆಗೆ ಹೋಗ್ತೀವಿ ಅಂದರೆ ನೀವು ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿಬಿಡಿ. ಆಯ್ತು, ಹೋಗಿ ಬನ್ನಿ, ಫಸ್ಟೇ ಹೋಗಿ ಬನ್ನಿ. ಅದು ಇಲ್ಲ ಅಂದರೆ ಅಲ್ಲಿ ನಡೆಯುವಂಥ ಮಾರಣ ಹೋಮ ಇಲ್ಲೇ ನಡೆದ್ಬಿಡುತ್ತೆ ಅಂತ. ಜಸ್ಟ್ ಕಾಮಿಡಿ ಹೇಳಿದೆ ಅಷ್ಟೇ, ಓಕೆನಾ? ಅದೊಂದು ವಿಚಾರ. ಮತ್ತು ತುಂಬ ಮುಖ್ಯವಾಗಿ ಏನಂದರೆ ಸ್ತ್ರೀಯರಿಗೆ ಅಪಮಾನ ಮಾಡಬಾರ್ದು. ಅದರಲ್ಲೂ ಕೂಡ ಸಭೆಯಲ್ಲಿ ಅಪಮಾನ ಮಾಡಿ. ಸಭೆಯಲ್ಲಿ ಅಪಮಾನ ಮಾಡಿದ್ಯಾರು? ಸ್ತ್ರೀಯರಿಗೆ. ದುಶ್ಯಾಸನ ಮತ್ತು ದುರ್ಯೋಧನ ಸ್ತ್ರೀಯರ ಅಪಮಾನ ಮಾಡಿದ್ಮೇಲೆ ಏನಾಯಿತು? ಇಡೀ ವಂಶನಾಶ ಆಯಿತು. ವಿಶೇಷವಾಗಿ ಸ್ತ್ರೀಯರಿಗೆ ಅಪಮಾನವನ್ನು ಮಾಡಬಾರದು. ಸಭಿಕರ ಮುಂದೆ ಅಂತೂ ಮಾಡಲೇಬಾರದು. ಅದನ್ನು ಮಾಡಿದ್ದಿಲ್ಲ ಯಾರು? ದಕ್ಷ. ಅದು ತುಂಬ ಇಂಪಾರ್ಟೆಂಟ್ ವಿಷಯ. ಇನ್ನೊಂದಾಗಿ ವೈಷ್ಣವರ ನಿಂದನೆಯನ್ನು ಕೇಳಿಸ್ಕೋಬಾರ್ದು. ನೋಡಿ, ವೈಷ್ಣವರ ನಿಂದನೆ ಕೇಳಿಸ್ಕೊಂಡು 3 ವಿಚಾರ ಇದೆ. ಮೊದಲನೇ ವಿಚಾರ ಏನಂದರೆ, ಆ ಒಂದು ಸಭೆಯಿಂದ ಹೋಗ್ಬಿಡ್ಬೇಕು. ಎರಡನೇದಾಗಿ ನಿಂದನೆ ಮಾಡುವಂಥವರ ನಾಲಿಗೆಯನ್ನು ಸೀಳಬೇಕು. ಮೂರನೇದಾಗಿ ಅದೇ ಸಭೆಯಲ್ಲಿ ವೈಷ್ಣವ ನಿಂದನೆ ಮಾಡೋದು ಎಷ್ಟು ಅಪರಾಧನೋ ಕೇಳಿಸ್ಕೊಳ್ಳೋದು ಅಷ್ಟೇ ಅಪರಾಧ. ಅಲ್ಲೇ ದೇಹ ತ್ಯಾಗ ಮಾಡಬೇಕು. ಅದನ್ನು ಮಾಡಿದ್ಯಾರು ಅಂದರೆ ಸತಿ. ನಾವು ಈ ಒಂದು 3ನೇ ಕ್ಯಾಟಗರಿಗೆ ಬರಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ನಿಂದನೆಗಳು ಯಾವಾಗಲೂ ಬರ್ತಾ ಇರುತ್ತೆ. ಆ ಥರ ನಿಂದನೆ ಎಲ್ಲ ಬಂದಾಗಲೇ ನಾವು ಅಲ್ಲೇ ದಹನ ಆಗಬೇಕಂದ್ರೆ ತುಂಬ ಕಷ್ಟ ಇದೆ. ಸೊ ನಾವು 3ನೇ ಕ್ಯಾಟಗರಿಗೂ ಬರಲ್ಲ, ಸೀಳುವಂತಹ 1ನೇ ಕ್ಯಾಟಗರಿಗೂ ಬರಲ್ಲ, ಮಧ್ಯದ ಕ್ಯಾಟಗರಿಗೆ ಬರ್ತೀವಿ. ಅಲ್ಲಿಂದ ಏನು ಮಾಡಬೇಕು? ಜಾಗ ಖಾಲಿ ಮಾಡಬೇಕು. ಓಕೆನಾ? ಇಷ್ಟು ಪಾಠವನ್ನು ಮಾಡ್ತಾ ಅದೇ ಸತಿ ಏನಾಗ್ತಾರೆ ಅಂದರೆ, ಶಿವನ ಪತಿವ್ರತೆ ಅಲ್ವಾ, ಅದೇ ಸತಿ ಮುಂದಿನ ಜನ್ಮದಲ್ಲಿ ಪಾರ್ವತಿಯಾಗಿ ಬಂದು ಆ ಶಿವನನ್ನೇ ಪುನಃ ಮದುವೆ ಆದಂತಹ ಪರಮ ಮಂಗಳಕರ ದಿನ ಇದು ಮಹಾಶಿವರಾತ್ರಿ ದಿನ. ಇದೇ ದಿನ ಪಾರ್ವತಿ ಮತ್ತು ಶಿವನಿಗೆ ಏನಾಗಿತ್ತು? ಮದುವೆ ಆದಂತಹ ದಿನ. ನಮ್ಮ ಪಾರ್ವತಿ ಪತೆಯೇ ಹರ ಹರ ಮಹಾದೇವ್. ಇದು ಕಥೆ. ಸೊ ಈ ಒಂದು ಸನ್ನಿವೇಶ ಯಾಕಾಯಿತು, ಯಾಕೆ ಅವರು ದಹನ ಆದರು, ಯಾಕೆ ಸತೀತರಾಯಿತು, ಏನು ಕಾರಣ, ಅದೆಲ್ಲ ಕೂಡ ಕಥೆ ಆಯಿತು. ಈಗ ತುಂಬ ಮುಖ್ಯವಾದಂಥ ವಿಷಯ ಏನಂತಂದರೆ, ಆ ಶಿವನ ಗುಣಗಳನ್ನು ಇನ್ನು ನಮಗೆ 10 ನಿಮಿಷ ಸಮಯ ಇದೆ. 10 ನಿಮಿಷದಲ್ಲಿ ಮುಗಿಸ್ಕೊಂಡು ಮೊದಲನೇದಾಗಿ ಶಿವನ ಇಲ್ಲಿ 5 ಗುಣಗಳು ಹೇಳ್ತಾ ಇದ್ದಾರೆ. ಒಂದು ಚರಾಚರ ಗುರುಂ, ಇನ್ನೊಂದು ನಿರ್ವೈರಂ, ಶಾಂತ ವಿಗ್ರಹಂ, ಆತ್ಮಾರಾಮಂ, ಜಗತೋ ಮಹತ್ ದೈವಂ. ಮೊದಲನೇದಾಗಿ ಚರಾಚರ ಗುರುಂ. ಚರ ಅಚರ. ಚರ ಅಚರ. ಚರ ಅಂದರೆ ಏನು? ಚಲಿಸುವಂತಹದ್ದು. ಅಚರ ಅಂದರೆ ಚಲಿಸದೇ ಇರುವಂತಹದ್ದು. ಚಲಿಸುವಂಥದ್ದಕ್ಕೆ ಚಲಿಸದೇ ಇರುವಂತಹದಕ್ಕೆ ಗುರು ಯಾರು ಅಂದರೆ ಶಿವ. ಆ ಥರನಾಗಿ ನಾವು ಅರ್ಥ ಮಾಡ್ಬೋದು. ಅದರ ಅರ್ಥ ಏನಂದರೆ, ಚರ ಮತ್ತು ಅಚರ ಅಂದರೆ, ಚರ ಅಂದರೆ ಲಿವಿಂಗ್ ಎಂಟಿಟಿ, ಸ್ಪಿರಿಚುವಲಿ ಆ್ಯಕ್ಟಿವ್. ಯಾವ ಜೀವಾತ್ಮಗಳು ಸ್ಪಿರಿಚುವಲಿ ಆಧ್ಯಾತ್ಮಿಕವಾಗಿ ಸೇವೋನ್ಮುಖರಾಗಿರ್ತಾರಲ್ವಾ, ಅವರನ್ನು ಚರ ಅಂತ ಕರೀತಾರೆ. ಅವರು ವೈಷ್ಣವರು. ಆ ಎಲ್ಲ ವೈಷ್ಣವರಿಗೆ ಗುರು ಯಾರು ಅಂದರೆ ಶಿವ. ಎರಡನೇದಾಗಿ ಅಚರ. ಅಚರ ಅಂದರೆ ಅದು ಅಚೇತನ. ಎಕ್ಸ್ಟರ್ನಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ, ಬಟ್ ಇಂಟರ್ನಲ್ಲಿ ಏನಾಗಿರ್ತಾರೆ ಅಂದರೆ ಆ್ಯಕ್ಟಿವ್ ಆಗಿರಲ್ಲ. ಭಗವಂತನ ಸೇವೆಯಲ್ಲಿ ಅಥವಾ ಭಗವಂತನ ವಿಷಯವಾಗಿ ಅವ್ರಿಗೆ ಏನಾಗಿರುತ್ತೆ ಅಂದರೆ ಮಂದ ಬುದ್ಧಿಯವರು, ತಿಳುವಳಿಕೆ ಇಲ್ಲದೆ ಇರುವಂಥವ್ರು. ಸರಿನಾ? ಅವರಲ್ಲಿ ಯಾವತ್ತೂ ಭಗವಂತನ ಪ್ರಜ್ಞೆ ಹೊರಗಡೆ ಬರ್ದೇನೇ ಇರುವಂಥವ್ರು. ಅವ್ರನ್ನ ಯಾರು ಅಂದರೆ ಆಚಾರ ಅಂತ ಕರೀತಾರೆ. ಅದಕ್ಕೆ ಎಕ್ಸಾಂಪಲ್ ಯಾರು ಅಂದರೆ ದೆವ್ವಗಳು, ಭೂತಗಳು. ಹಾಗಾಗಿ ಶಿವನಿಗೆ ಒಂದು ಹೆಸರೇನು? ಭೂತನಾಥ ಅಂತ ಹೆಸರು.
ಇಲ್ಲಿ ತುಂಬ ಮುಖ್ಯವಾಗಿ ಪ್ರಭುಪಾದರು ಭಾವಾರ್ಥದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ದೆವ್ವಗಳು ರಾಕ್ಷಸರು ಆಗಿರುವವರನ್ನೂ ಪರಿವರ್ತಿಸುವಂತಹ ಹೊಣೆಗಾರಿಕೆಯನ್ನು ಶಿವನು ವಹಿಸಿಕೊಂಡಿದ್ದಾನೆ. ಆದ್ದರಿಂದಲೇ ಅವನು ಸಕಲರ ಮಂದಬುದ್ಧಿಯವರ ಆಸುರಿ ಗುಣವುಳ್ಳವರ ಅಷ್ಟೇ ಮಟ್ಟಿಗೆ ವಿದ್ವತ್ ಜನರಾದ ವೈಷ್ಣವರ ಗುರು ಕೂಡ ಹೌದು. ಸೊ ಆ ಥರನಾಗಿ ನಾವು ಅರ್ಥ ಮಾಡ್ಕೊಳ್ಳಿ, ಶಿವ ಎಂಥ ಪ್ರೀಚರ್ ಅಂತ. ನಮ್ಮನ್ನೇನಾದ್ರು ಪ್ರೀಚಿಂಗ್ ಮಾಡಬೇಕಂದ್ರೆ ಇಸ್ಕಾನ್, ನಾಗರಬಾವಿ, ಅನ್ನಪೂರ್ಣೇಶ್ವರಿ ಎರಡು ಬಿಟ್ಟು ಓಕೆ ನೀವು ಪ್ರೀಚಿಂಗು ಪಾಕಿಸ್ತಾನ್ಗೆ ಹೋಗಿ, ಇವಾಗ ಯಾಕೋ ಬಾಂಗ್ಲಾದೇಶದಲ್ಲಿ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ, ನೀವು ಬಾಂಗ್ಲಾದೇಶ್ಗೆ ಹೋಗಿ, ನೀವು ಅಲ್ಲೋಗಿ ಇಲ್ಲೋಗಿ ಅಂದರೆ ನಾವೆಲ್ಲ ಹೋಗ್ತೀವಾ? ಮನುಷ್ಯರಿರುವಂತಹ ಜಾಗಕ್ಕೆ ನಾವು ಹೋಗಲ್ಲ. ಆದರೆ ಪರಮ ವೈಷ್ಣವ ಯಾರಿಗೆ ಪ್ರೀಚಿಂಗ್ ಮಾಡೋ ಜವಾಬ್ದಾರಿ ಇದೆ? ಭೂತಗಳು, ದೆವ್ವಗಳು, ಪ್ರೇತಗಳು. ಈ ಒಂದು ಕೆಲಸವನ್ನು ಒಬ್ಬ ಪರಮ ವೈಷ್ಣವನಾದಂಥ ಶಿವ ಬಿಟ್ಟರೆ ಇನ್ಯಾರು ಮಾಡೋಕ್ಕಾಗತ್ತೆ? ಹಾಗಾಗಿ ಅಂಥ ವೈಷ್ಣವರಾದಂಥ ಶಿವನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅಟ್ಲೀಸ್ಟ್ ಇಲ್ಲಿರೋರ್ಗಾರು ಪ್ರಚಾರ ಮಾಡೋಣ ಅಂತ ಅನ್ನೋದು ಒಂದು ವಿಷಯ. ಓಕೆನಾ? ಸೊ ಹಾಗಾಗಿ ಶಿವ ಯಾರು ಅಂದರೆ ಚರಾಚರ ಗುರು. ಈಗ ಅರ್ಥ ಆಯ್ತಾ? ಚರ ಆಚರ, ಅವ್ರಿಗೆ ಗುರು ಯಾರು ಅಂದರೆ ಶಿವ. ಎರಡನೇದಾಗಿ ಶಿವ ನಿರ್ವೈರಂ ಅಂದರೆ ದ್ವೇಷರಹಿತನು, ನಾನ್ ಎನ್ವಿಯಸ್ನೆಸ್, ಮಾತ್ಸರ್ಯ ರಹಿತವನು. ಇಡೀ ಪ್ರಪಂಚದಲ್ಲಿ ಎಲ್ಲರಲ್ಲೂ ಕೂಡ ಏನಿರುತ್ತೆ ಅಂದರೆ ಮಾತ್ಸರ್ಯ ಇದ್ದೇ ಇರುತ್ತೆ. ಯಾಕಂದರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಈ ಕಾಮ, ಕ್ರೋಧ, ಮೋಹ, ಲೋಭ, ಮದ ಇಲ್ಲಿವರೆಗೂ ಕೂಡ ಹೇಗಾದರೂ ಮಾಡಿ ಒಬ್ಬ ವ್ಯಕ್ತಿ ಮೀರ್ಬೋದು. ಆದರೆ ಮಾತ್ಸರ್ಯವನ್ನು ಮೀರೋದು ತುಂಬ ಕಷ್ಟ. ಹಾಗಾಗಿ ಆದರೆ ಶಿವನಲ್ಲಿ ಅಂದರೆ ಅವನಿಗೆ ಯಾವುದೇ ರೀತಿಯಂಥ ಮಾತ್ಸರ್ಯ ಇಲ್ಲ, ಅವನಲ್ಲಿ ಯಾವುದೇ ರೀತಿಯಂಥ ದ್ವೇಷ ಇಲ್ಲ, ಮತ್ತು ಅವರನ್ನು ಕೂಡ ಯಾರೂ ದ್ವೇಷ ಮಾಡೋರಿಲ್ಲ. ಆದರೆ ಭಗವಂತನಿಗೆ, ಕೃಷ್ಣನಿಗೆ, ವಿಷ್ಣುವಿಗೆ ಯಾರ ಮೇಲೂ ದ್ವೇಷ ಇಲ್ಲ. ಹೌದಲ್ಲ? ಭಗವಂತನಿಗೆ ಯಾರ ಮೇಲೂ ದ್ವೇಷ ಇಲ್ಲ. ಆದರೆ ಭಗವಂತನನ್ನು ದ್ವೇಷ ಮಾಡೋರು ತುಂಬ ಜನ ಇದೆ. ಹೌದಲ್ಲ? ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ದಂತವಕ್ರ, ಶಿಶುಪಾಲ ಇವರೆಲ್ಲ ಯಾರು ದ್ವೇಷ ಮಾಡಿದ್ರು? ಭಗವಂತನನ್ನು ದ್ವೇಷ ಮಾಡಿದ್ರು. ಆದರೆ ಶಿವ ನಿರ್ವೈರಂ, ದ್ವೇಷರಹಿತನು. ಅರೆ ಶಿವ ಹೆಂಗೆ ಅಂದರೆ ಶಿವನನ್ನು ಆ ದೈತ್ಯರು ಕೂಡ ದ್ವೇಷ ಮಾಡಲ್ಲ. ರಾವಣ ಶಿವನ ಪರಮ ಭಕ್ತ. ನೀವು ಇಮ್ಯಾಜಿನ್ ಮಾಡಿ, ಅರ್ಥ ಆಗ್ತಿದೆ ಶಿವ ಇನ್ನು ಯಾವ ಮಟ್ಟದ ಕ್ವಾಲಿಟೀಸ್ ಅವನ ಶಿವನಲ್ಲಿ ಇದೆ ಅನ್ನೋದನ್ನು. ಸೊ ಹಾಗಾಗಿ ನಿರ್ವೈರಂ, ಅವನಲ್ಲಿ ಯಾವುದೇ ದ್ವೇಷ ಇಲ್ಲ. ಭಗವದ್ಗೀತೆಯಲ್ಲಿ ಈ ಒಂದು ಶ್ಲೋಕ ನನ್ನ ಮನೆಗೆ ಹೋದ ಒಂದ್ಸರಿ ನೋಡಿ, ಅಧ್ಯಾಯ 11 ಶ್ಲೋಕ 55 ಭಗವಂತ ಹೇಳ್ತಾರೆ, ಭಗವಂತನ ಧಾಮಕ್ಕೆ ಬರಬೇಕಂದ್ರೆ ಅರ್ಜುನ ನಿರ್ವೈರಂ, ಅವನಲ್ಲಿ ಯಾರ ಮೇಲೆ ದ್ವೇಷ ಇರಬಾರ್ದು. ಅವನಿಗೆ ಎಲ್ಲರೂ ಮಿತ್ರರೇ. ಯಾರು ಎಲ್ಲರನ್ನೂ ಮಿತ್ರರಂತೆ ನೋಡ್ತಾರೆ, ಯಾರು ಅದು ಏನು ಎಲ್ಲ ಜೀವಭೂತಗಳಲ್ಲಿ ಮಿತ್ರರಂತೆ ನೋಡ್ತಾರಲ್ಲ, ಅವನು ಮಾತ್ರ ನನ್ನ ಧಾಮಕ್ಕೆ ಬರ್ತಾನೆ. ಭಗವದ್ಗೀತಾ 11ನೇ ಅಧ್ಯಾಯ 55ನೇ ಶ್ಲೋಕ. ನನ್ನ ಶ್ಲೋಕ ತೆಗೆದಿಟ್ಟಿದ್ದೀನಿ, ಅದು ಭಗವದ್ಗೀತಾ. ಭಾಗವತದಲ್ಲಿ ಮಾತ್ರ ಸ್ಕಂದ ಬರುತ್ತೆ. 11ನೇ ಅಧ್ಯಾಯ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಲ್ಲ? ಓಕೆ, ನಾನು ತೋರಿಸ್ತೀನಿ. ಸ್ಕಂದಗಳಿವೆಯಲ್ಲ, ಯಾವ ಸ್ಕಂದ? ಭಗವದ್ಗೀತಾ ಅಂದ್ರೆ 18 ಸ್ಕಂದಗಳು ಬರ್ತಾವಲ್ವಾ? ಓಕೆ, ಸಾರಿ ನನಗೆ ಇಲ್ಲ ನಾ ಹೇಳ್ತೀನಿ. ಭಾಗವತದಲ್ಲಿ ಸ್ಕಂದಗಳು ಬರುತ್ತೆ, ಭಗವದ್ಗೀತೆಯಲ್ಲಿ ಸ್ಕಂದ ಬರುತ್ತೆ. ಸಾರಿ, ಮೈ ಮಾಡೋದು. ಓಕೆ, ತೊಂದರೆ ಓಕೆನಾ? ಅದ್ರಲ್ಲಿ ನಾವು ನೋಡಿದಾಗ ಏನಾಗುತ್ತಂದರೆ ನಿರ್ವೈರಂ ತುಂಬ ಮುಖ್ಯವಾದಂಥ ಇದು. ನಾವು ಯಾರ ಮೇಲಾದರೂ ದ್ವೇಷವನ್ನು ಅಥವಾ ಅಸೂಯೆಯನ್ನು ಅಥವಾ ವೈರತ್ವವನ್ನು ನಾವು ಬೆಳೆಸಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ಭಗವಂತ ಹೇಳ್ತಾ ಇರೋದು ನನ್ನ ಧಾಮಕ್ಕೆ ಬರಲ್ಲ, ನನ್ನ ಧಾಮಕ್ಕಲ್ಲ ಮಂದಿರಕ್ಕೂ ಬರಲ್ಲ. ದ್ವೇಷ ಇದ್ದರೆ ಯಾರು ಬರಲ್ಲ. ಹೌದಲ್ಲ? ಅದೊಂದು ನಿಜ. ಆಮೇಲೆ ಮೂರನೇದಾಗಿ ಶಾಂತ ವಿಗ್ರಹಂ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು? ಸಭೆಯಲ್ಲಿ, ತುಂಬಿದ ಸಭೆಯಲ್ಲಿ ದಕ್ಷ ಎಷ್ಟು ಮಾತುಗಳನ್ನು ಆಡಿದ್ರು ಕೂಡ ಶಿವನ ಉತ್ತರ ಏನಾಗಿತ್ತು? ಶಾಂತ ರೂಪಂ. ಒಂದು ಸರಿ ಚಿತ್ರಕೇತು ಮಹಾರಾಜ್ ಏನು ಮಾಡ್ತಾರೆ ಅಂದರೆ, ಏರೋಪ್ಲೇನಲ್ಲಿ ಹೋಗ್ತಾ ಇರ್ತಾರೆ. ಇಲ್ಲಿ ಎಲ್ಲ ಕಿಂಕರರ ಜೊತೆ, ಎಲ್ಲರ ಜೊತೆ ಶಿವ ಏನು ಮಾಡ್ತಾ ಇರ್ತಾರೆ ಅಂದರೆ ಭಾಗವತದ ಒಂದು ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಪಾರ್ವತಿ ತನ್ನ ತೊಡೆಯ ಮೇಲೆ ಕೂತಿರ್ತಾರೆ. ಈ ಒಂದು ಸನ್ನಿವೇಶವನ್ನು ನೋಡಿ ಚಿತ್ರಕೇತು ತುಂಬ ನಿಂದನೆಯನ್ನು ಮಾಡ್ತಾರೆ. ನಿಂದನೆಯನ್ನು ಮಾಡಿದ ತಕ್ಷಣ ಪಾರ್ವತಿ ತುಂಬ ಕೋಪಿಷ್ಟಳಾಗ್ತಾಳೆ. ಆದರೆ ಶಿವ ಶಾಂತವಾಗಿ ಕೂತಿರ್ತಾರೆ. ಕಾರಣ ಶಾಂತ ರೂಪಂ. ಆ ಥರ ಎಷ್ಟೋ ಸನ್ನಿವೇಶಗಳು ಬರುತ್ತೆ. ಶಿವ ಯಾವಾಗಲೂ ಕೂಡ ಶಾಂತವಾಗಿಯೇ ಇರ್ತಾರೆ. ನೆಕ್ಸ್ಟು ಆತ್ಮಾರಾಮಂ. ಆತ್ಮಾರಾಮಂ ಅಂದರೆ ಸ್ವಯಂ ತೃಪ್ತ. ಅವನಿಗೆ ಯಾವುದರ ಅವಶ್ಯಕತೆ ಇಲ್ಲ. ಯಾವುದೋ ಏನೋ ಸಿಕ್ಕಿದ್ರೆ ಇದರಿಂದ ನನಗೆ ಖುಷಿ ಸಿಗುತ್ತೆ, ಮನೆ ಇದ್ದರೆ ಖುಷಿ ಸಿಗುತ್ತೆ, ಮತ್ತೊಂದಿದ್ರೆ ಖುಷಿ ಸಿಗುತ್ತೆ, ಇಲ್ಲ, ಅವನಿಗೆ ಎರಡರಿಂದನೇ ಖುಷಿ ಸಿಗುತ್ತೆ. ಒಂದು ನಾಮ, ಇನ್ನೊಂದು ಭಾಗವತ ಶ್ರವಣ.
ಇವೆರಡರಲ್ಲಿ ಯಾವಾಗಲೂ ಎಲ್ಲಿರ್ತಾನೆ ಶಿವ? ಎಲ್ಲವನ್ನು ಕೂಡ ಬಿಟ್ಟು ವೈರಾಗಿಯಾಗಿ ಸದಾ ಆನಂದವಾಗಿರ್ತಾನೆ. ಆದರೆ ನಾವು ಎಲ್ಲ ಇಟ್ಕೊಂಡಿರ್ತೀವಿ, ಆದರೆ ನಾವು ಆನಂದವಾಗಿರಲ್ಲ. ಅದರ ಅರ್ಥ ಆನಂದ ಎಲ್ಲಿದೆ ಅಂದರೆ ಭಗವಂತನ ನಾಮದಲ್ಲಿ, ಅವನ ಶ್ರವಣದಲ್ಲಿದೆ ಅನ್ನೋದನ್ನು ಶಿವ ನಮಗೆ ತೋರಿಸ್ತಾ ಇರೋದು ಅನ್ನೋದು ವಿಚಾರ. ಹಾಗಾಗಿ ಅವನ ಆತ್ಮರಾಮ. ಕೊನೆಯದಾಗಿ ಜಗತೋ ಮಹತ್ ದೈವತಂ. ಜಗತೋ ಮಹತ್ ದೈವತಂ ಅಂದರೆ ಎಲ್ಲ ದೇವತೆಗಳಲ್ಲಿ ಶ್ರೇಷ್ಠವಾದವರು ಯಾರು ಅಂದರೆ ಶಿವ. ಇದನ್ನು ಹೇಗೆ ಅರ್ಥ ಮಾಡೋದು ಅಂದರೆ, ಈ ಒಂದು ಸರ್ಕಾರದಲ್ಲೂ ಸಂವಿಧಾನಗಳು ಏನಾಗ್ತಂದರೆ MLA ಆಗ್ತಾರೆ, ಮಿನಿಸ್ಟರ್ ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಎಲ್ಲರೂ ಆಗ್ತಾರೆ. ಆದರೆ ಎಲ್ಲಿವರೆಗೂ ಇರ್ತಾರೆ? 5 ವರ್ಷದವರೆಗೂ ಮಾತ್ರ ಇರ್ತಾರೆ. 5 ವರ್ಷ ಆಗಿದ ತಕ್ಷಣ MLA ಬೇರೆ, ಸಚಿವರು ಬೇರೆ, ಮುಖ್ಯಮಂತ್ರಿ ಬೇರೆ, ಮತ್ತೊಬ್ಬರು ಬೇರೆ ಬೇರೆ. ಅದೇ ತೆರನಾಗಿ ದೇವತೆಗಳಲ್ಲೂ ಕೂಡ ಅಷ್ಟೇನೆ ಕೆಲವೊಂದು ಇಂದ್ರ ಪದವಿ, ಮತ್ತೊಂದು ಪದವಿ, ಅಗ್ನಿ, ವರುಣ ಎಲ್ಲ ಇದೆ. ಇವೆಲ್ಲ ಏನಂದರೆ ಸ್ವಲ್ಪ ಕಾಲದವರೆಗೂ ಅಷ್ಟೇನೆ. ಸ್ವಲ್ಪ ಕಾಲ ಆದಮೇಲೆ ಏನಾಗುತ್ತಂದರೆ ಅದೇನಾಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಆದರೆ ಶಿವ ಮತ್ತು ಬ್ರಹ್ಮ ಇವರನ್ನೇಂತ ಕರೀತಾರೆ? ಚಿರಲೋಕಪಾಲಾಸ್. ಅಂದರೆ ಸೃಷ್ಟಿಯ ಪ್ರಾರಂಭದಿಂದ ಹಿಡಿದು ಸೃಷ್ಟಿಯ ಹಂತದವರೆಗೂ ಕೂಡ ಅವರು ಅದೇ ಸ್ಥಾನದಲ್ಲೇ ಇರ್ತಾರೆ. ಮತ್ತು ಅವರು ಯಾವಾಗಲೂ ಕೂಡ ಜಗತೋ ಮಹತ್ ದೈವತಂ, ಅವರು ಬದಲಾವಣೆ ಯಾವತ್ತೂ ಆಗೋದಿಲ್ಲ. ಹಾಗಾಗಿ ಶಿವ ಯಾರು ಅಂತ ಜಗತೋ ಮಹತ್ ದೈವತಂ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ನಾವು ಎಷ್ಟು ವಿಷಯವನ್ನು ಚರ್ಚೆ ಮಾಡಿದ್ವಿ. ಮೊದಲನೇದಾಗಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಯಾರು? ಅನುವಾದದಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಯಾರು? ಯಾರ ಹತ್ರ? ಏನಂತ ಪ್ರಶ್ನೆ? ಇಂತಹ ಶಿವನ ಮೇಲೆ ದಕ್ಷ ಯಾಕೆ ಕೋಪವನ್ನು ಮಾಡಿಕೊಂಡ್ರು? ಸರಿನಾ? ಕೋಪ ಯಾಕೆ ಮಾಡಿಕೊಂಡ್ರು? ಅಲ್ಲ, ಹಾಗೆ ಅಸೂಯೆ ಯಾಕೆ ಬಂತು? ಸಭೆಯಲ್ಲಿ ನನಗೆ ಗೌರವ ಕೊಟ್ಟಿಲ್ಲ ಅಂತ. ಸೊ ನಾವೇನು ಪಾಠ ಕಲ್ತ್ವಿ? ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು, ಆದರೆ ಏನು ಮಾಡಬೇಕು? ಕೊಡಬೇಕು ಅಂತ ಕಲ್ತ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಏನಾಯಿತು? ವೈಷ್ಣವ ಅಪರಾಧ ಮಾಡಬಾರ್ದು. ಆಮೇಲೆ ಶಾಂತವಾಗಿರ್ಬೇಕು. ಆಮೇಲೆ ರಿಯಾಕ್ಟ್ ಮಾಡ್ಬಾರ್ದು, ಪ್ರೊವೋಕಿಂಗ್ ಸಿಚುವೇಶನ್ ರಿಯಾಕ್ಟ್ ಮಾಡಬಾರ್ದು. ಆಮೇಲೆ ಏನಾಯಿತು? ಸತಿದು ವಿಚಾರ ಬಂತು, ಸತಿ ಹೋದರು. ಅದಾದಮೇಲೆ ಸತಿ ದಹನ ಆಯಿತು. ಆಮೇಲೆ ಶಿವನ ಗುಣಗಳನ್ನು ನಾವಿಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಸೊ ಇವತ್ತಿನ ಪ್ರವಚನದಲ್ಲಿ ನಮಗೇನು ಟೇಕ್ ಅವೇ, ನಾವೇನು ಲೆಸನ್ ಕಲ್ತ್ವಿ, ಅಥವಾ ಏನು ಅನಿಸಿಕೆ, ಅಥವಾ ನಿಮ್ಗೆ ಏನಾದ್ರು ಪ್ರಶ್ನೆಗಳು ಇಷ್ಟಿತ್ತಂದರೆ 1 ಅಥವಾ 2 ಪ್ರಶ್ನೆಗಳು ಮತ್ತು ನಿಮ್ಮ ಅನಿಸಿಕೆಗಳು. ಅದಾದಮೇಲೆ ಕೊನೆಯದಾಗಿ ಇವತ್ತು ಮಹಾಶಿವರಾತ್ರಿ. ಆ ಶಿವನಲ್ಲಿ ಪ್ರಶ್ನೆಗೂ ಮುಂಚೆ ಇಲ್ಲಿಗೆ ಬರೋಣ. ಅಂತಹ ಪರಮ ವೈಷ್ಣವ ಶಿವನಲ್ಲಿ ನಾವೇನು ಬೇಡಬೇಕು ಇವಾಗ ಅದನ್ನಾರು ಹೇಳಿ ನೋಡಿ. ಧನಂ ಜನಂ ಸುಂದರಿಂ ಇದನ್ನು ಬೇಡಬೇಕಾ ಅಥವಾ ಏನು ಬೇಡಬೇಕು ಅದನ್ನಾರು ಹೇಳಿ. ವೈರಾಗ್ಯ ಕೊಡಿ. ಎಸ್. ಆಮೇಲೆ ಭಕ್ತಿ ಕೊಡಿ. ಹಾಂ, ಎಸ್. ನಿಮ್ಮ ಹಾಗೆ ನನ್ನನ್ನು ಕೂಡ ನೀನೇನು ಮಾಡು, ಭಕ್ತನನ್ನಾಗಿ ಮಾಡು. ಅದ್ಭುತ. ಆಮೇಲೆ ಮುಕ್ತಿ ಜೀವನ್ ಮುಕ್ತಿ ಕೊಡಿ. ಆಮೇಲೆ ಅರೆ ಆ್ಯಕ್ಚುಲಿ ನನಗೊತ್ತರಿಗೆ ಯಾರು ಶಿವನಂದ್ರ ಹೋಗಿ ಇವನ್ನೆಲ್ಲ ಕೇಳೋಲ್ಲ. ಸಾಮಾನ್ಯವಾಗಿ ಶಿವನಂದ್ರ ಕೇಳಿದ್ರೆ ಅವನ ಆಶುದೋಷ ಅಂತ ಏನು ಕೇಳಿದ್ರು ಬೇಗ ಕೊಟ್ಬಿಡ್ತಾರೆ. ಸಾಮಾನ್ಯವಾಗಿ ಮದುವೆ ಆಗಿಲ್ಲ ಅಂದರೆ ಬೇಗ ಮದುವೆ ಆಗಲಿ, ಮಕ್ಕಳಾಗಿಲ್ಲ ಅಂದರೆ ಬೇಗ ಮಕ್ಕಳಾಗಲಿ, ಒಳ್ಳೆ ಪತಿ ಸಿಗಲಿ, ಒಳ್ಳೆ ಹಣ ಸಿಗಲಿ, ಈ ರೀತಿಯೆಲ್ಲ ನಾವು ಬೇಡ್ತೀವಿ. ಇದನ್ನು ಭಗವಂತ ತಕ್ಷಣ ಕೊಡ್ತಾರೆ, ಶಿವ ತಕ್ಷಣ ಕೊಡ್ತಾರೆ. ಅದನ್ನು ಏನಂತ ಕರೀತಾರೆ? ಸಕಪಟ, ಸ ಕಪಟ. ಇನ್ನೊಂದು ಭಗವಂತ ಕೊಡ್ತಾನೆ. ನಾವೇನಾದ್ರು ನಿಜವಾಗ್ಲೂ ಕೂಡ ಶಿವನ ಹತ್ರ ಹೋಗ್ಬಿಟ್ಟು ನನಗೆ ನಿಜವಾಗ್ಲೂ ನಿನ್ನ ಹೃದಯಾಂತರಾಳದಲ್ಲಿ ಇರುವಂತಹ, ನೀನು ನಿನ್ನ ಹೃದಯಾಂತರಾಳದಲ್ಲಿ ಯಾವ ಭಗವಂತನನ್ನು ಕುರಿತು ಏನು ಆನಂದದಲ್ಲಿ ಇರ್ತೀಯಲ್ಲ, ಶ್ರೀರಾಧ ಮಾಧವ ಅಷ್ಟಸಖಿ ವೃಂದಕಿ, ಆ ಭಗವಂತನ ನಾಮವನ್ನು, ಆ ಭಗವಂತನ ಭಾಗವತದ ಬಗ್ಗೆ ತಿಳುವಳಿಕೆಯನ್ನು ನಿನ್ನನ್ನು ಕೊಡು, ಭಕ್ತಿಯನ್ನು ಕೊಡು ಅಂತ ಕೇಳಿದ್ರೆ ಅದು ನಿಷ್ಕಪಟವಾದಂತಹ ಕರುಣೆ ಅಂತ. ಭೌತಿಕವಾಗಿಯೂ ಕೊಡ್ತಾನೆ, ಆದರೆ ಕಪಟವಾದಂತಹ ಕರುಣೆ, ಅದರಿಂದ ಏನು ಪ್ರಯೋಜನ ಇಲ್ಲ. ಅದರ ನಿಷ್ಕಪಟವಾದಂತಹ ಕರುಣೆ ಅಂದರೆ ಆ ಶಿವ ಕೊಡುವಂತಹ ಭಗವಂತನ ನಾಮ, ಇನ್ನೊಂದು ಆ ಭಗವಂತನ ಬಗ್ಗೆ ಶ್ರವಣ. ಸೊ ನಾವಿವಾಗ ಏನು ಕೇಳಬೇಕು ಅಂತ ನಮಗೆ ಇವಾಗೆಲ್ಲ ಗೊತ್ತಾಗಿದೆ ಅಲ್ವಾ? ಆ ನಿಟ್ಟಿನಲ್ಲಿ ಇವತ್ತು ಮಹಾಶಿವರಾತ್ರಿ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡೋಣ. ಓಕೆ, ಎನಿ ಕಾಮೆಂಟ್ಸ್, ಎನಿ ಕ್ವಶನ್ಸ್? ಶಿವನ ತಂದೆ ಯಾರು? ದಕ್ಷನಿಗೆ ತಂದೆ ಯಾರು? ಶಿವನಿಗೂ ಕೂಡ ತಂದೆ ಬ್ರಹ್ಮ. ಸರಿನಾ? ಭಾಗವತವನ್ನು ಓದಿದ್ರೆ ಆ ಸೃಷ್ಟಿ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಬ್ರಹ್ಮನ ಹುಬ್ಬಿದೆಯಲ್ಲ, ಆ ಹುಬ್ಬಿನ ಮಧ್ಯಭಾಗದಿಂದ ಬಂದದ್ದು ಶಿವ ಅಂತ. ಓಕೆ, ಎನಿ ಬೇರೆ ಕ್ವಶನ್? ಪ್ರಭು, ಜೀವಾತ್ಮ ಪರಮಾತ್ಮನ ಒಂದು ಅಂಶ ಅಂತ ನಾವು ಹೇಳ್ತೀವಿ.
ಅದೇ ಜೀವ ಆಕಸ್ಮಿಕ ದುರ್ಮರಣಕ್ಕೆ ಏನಾದ್ರು ಈಡಾದಾಗ ಅದು ದೆವ್ವ ಭೂತ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಅದನ್ನ ಭಯಂಕರ ಬೀಭತ್ಸವಾಗಿ ಯಾಕೆ ನೋಡ್ತಾ ಇದ್ದೀವಿ ನಾವು? ಅದು ಒಂದು ಪರಮಾತ್ಮನ ಅಂಶನೇ ಅಲ್ವಾ? ಓಕೆ ಓಕೆ ಪ್ರಭುದು ತುಂಬ ಒಳ್ಳೆ ಪ್ರಶ್ನೆ ಏನಂದರೆ, ಒಂದು ಜೀವಾತ್ಮ ಅಂತ ಐತೆ, ಇನ್ನೊಂದು ಪರಮಾತ್ಮ ಅಂತಲೂ ಐತೆ. ಜೀವಾತ್ಮವನ್ನು ಎಲ್ಲ ನಮ್ಮವರು ಎಲ್ಲ ನಮ್ಮ ಜೀವಿಗಳು ಅಂತ ನೋಡ್ತೀವಿ, ಪರಮಾತ್ಮನನ್ನು ದೇವೋತ್ತಮ ಅಂತ ನೋಡ್ತೀವಿ. ಆದರೆ ಪ್ರೇತಾತ್ಮನ ಯಾಕೆ ಅಷ್ಟು ಭಯಂಕರವಾಗಿ ನೋಡ್ತೀವಿ ಅನ್ನೋದು ಪ್ರಶ್ನೆ. ಕರೆಕ್ಟಾ? ಅದನ್ನು ನಿಜವಾಗ್ಲೂ ಕೂಡ ಭಯಂಕರವಾಗಿ ನೋಡುವಂಥ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಆ ಪ್ರೇತಾತ್ಮಗಳ ಜೊತೆ ಭೂತಗಳ ಜೊತೆ ಭೂತನಾಥನಾದಂಥ ಶಿವ ಯಾವಾಗಲೂ ಇರ್ತಾನೆ. ಅರೆ ನಮಗೆ ಭಯ ಅಷ್ಟೇ. ಆದರೆ ಯಾವಾಗ ಪ್ರೇತ ಆಗ್ತಾರೆ ಅಂದರೆ, ಒಂದು ಜೀವಿಗೆ ಕಾಲಾವಧಿ ಅಂತ ಇರುತ್ತೆ. ಯಾಕಂದರೆ ಹುಟ್ಟು ಮತ್ತು ಸಾವು ಎರಡೂ ಕೂಡ ನಮ್ಮ ಕಂಟ್ರೋಲಲ್ಲಿ ಇರೋದು ಭಗವಂತನ ಇದ್ರಲ್ಲಿ, ಕಾಲದ ಕಂಟ್ರೋಲಲ್ಲಿ ಇರುತ್ತೆ. ಆದರೆ ಯಾವಾಗ ಬಲವಂತವಾಗಿ ಆ ಒಂದು ಕಾಲವನ್ನು ನಾವೇನು ಮಾಡ್ತೀವಿ, ಕಡಿಮೆ ಮಾಡಿ ಆತ್ಮಹತ್ಯೆಯನ್ನು ಏನಾದ್ರು ಮಾಡಿಕೊಂಡ್ರೆ ಅದೇನಾಗುತ್ತೆ ಅಂದರೆ ಪ್ರೇತವಾಗುತ್ತೆ. ಆವಾಗ ಅದು ಏನಾಗುತ್ತಂದರೆ, ಒಂದು ದೇಹಕ್ಕೋಸ್ಕರ ಅದು ಕಾಯ್ತಾ ಇರುತ್ತೆ. ಅದು ತುಂಬ ವಿಕಾರದಲ್ಲಿ ವೇದನೆಯನ್ನು ಪಡ್ತಾ ಇರುತ್ತೆ. ಹಾಗಾಗಿ ಆ ಒಂದು ವಿಕಾರವಾದಂಥ ಪರಿಸ್ಥಿತಿಯನ್ನು ನೋಡಿದಾಗ ನಮ್ಗೆ ಏನಾಗ್ಬೋದು ಅಂದರೆ, ಅದು ನಾವು ನೋಡಿಲ್ಲ ಬಟ್ ಕೇಳಿಸ್ಕೊಂಡಿರ್ತೀವಲ್ವಾ, ಏನಾಗುತ್ತೆ ನಮಗೆ ಸ್ವಲ್ಪ ಭಯ ಆಗುತ್ತೆ. ಆದರೆ ಶಾಂತ ಸ್ವರೂಪರಾದವರು, ಪಂಡಿತನಾದವರು, ಪಂಡಿತ ಸಮದರ್ಶಿನ ಅಂತ ಒಂದು ಸಮಾನವಾದಂತಹ ದೃಷ್ಟಿ ಇರುವಂಥ ವ್ಯಕ್ತಿಗೆ, ನೀವೆಲ್ಲ ರಾಯರನ್ನು ನೋಡ್ಬೋದು, ಅವ್ರ ಮುಂದೆ ಪ್ರೇತಗಳು ಬಂದರೆ ಅವರು ಆ ಥರ ಎಲ್ಲ ನೋಡಲ್ಲ, ನಾವು ಆ ಥರ ಭಯಪಡ್ತೀವಿ ಅಷ್ಟೇ. ಅಂದರೆ ಅಂಥ ದೃಷ್ಟಿ ನಮಗಿದ್ದಾಗ ನಾವು ಅದನ್ನು ನೋಡಲ್ಲ ಅನ್ನೋದು ವಿಷಯ ಬರೋದು. ಓಕೆ ಓಕೆ, ಏನಾದರೂ ಪ್ರಶ್ನೆ, ಎನಿ ಕಾಮೆಂಟ್ಸ್? ಪ್ರಶ್ನೆ ಇದೆ ಪ್ರಭುಗಳೇ. ಆ ಪ್ರಭುಗಳು ಹೇಳಿದ್ರು, ಇನ್ನು ಕೆಲವರೆಲ್ಲ ಹೇಳ್ತಾರೆ ನಾವೇ ಆತ್ಮ, ಆತ್ಮದಲ್ಲೇ ಪರಮಾತ್ಮ ಇದ್ದಾನೆ ಅಂತ. ನಾವು ಆತ್ಮ ಇರುವುದು ನಿಜ, ನಾವು ಆತ್ಮನೇ ಬೈತೀವಲ್ಲ ಪರಮಾತ್ಮನ ಹೆಸರು ಹೇಳಿ, ಅದೇ ಹೇಗೆ ನಂಬಕ್ಕಾಗುತ್ತೆ? ಅದು ಯಾವ ಶಾಸ್ತ್ರದಲ್ಲಿ ಹೇಳಿದೆ ಪರಮಾತ್ಮ ಹೇಳಿದ್ದಾರೆ? ಅಲ್ಲ, ನಿಮ್ಮ ಪ್ರಶ್ನೆ ಏನು ಹೇಳಿ ಇನ್ನೊಂದು ಸರಿ ಸರಳವಾಗಿ ಹೇಳಿ. ನಮ್ಮ ಪ್ರಶ್ನೆ, ನಮ್ಮಲ್ಲೇ ಆತ್ಮ ಇದೆ, ನಮ್ಮಲ್ಲಿ ಆತ್ಮ ಇದೆ, ಆತ್ಮ ಪರಮಾತ್ಮನ ಅಂಶ ಅಂತ ಹೇಳ್ತಾರೆ. ಆತ್ಮ ಪರಮಾತ್ಮನ ಅಂಶ, ಹೌದು. ನನಗೆ ಸಂದೇಹ ಏನೋ ಅದು ಅಂಶ ಅಲ್ಲ. ಯಾಕಂದ್ರೆ ಪರಮಾತ್ಮನ ಅಂಶ ನಮ್ಮ ಬಂದಿದ್ರೆ ಪರಮಾತ್ಮನ ನಾವು ಮನುಷ್ಯನ ಬೈತೀವಲ್ವಾ, ಯಾಕೆ ನಂಬಬೇಕು ಆ ತತ್ವವನ್ನ? ಓಕೆ, ಹಾಗಾಗಿ ಅದೇನಾಯ್ತಂದ್ರೆ ಆತ್ಮ ಪರಮಾತ್ಮ ಅವ್ರದ್ದು ಪ್ರಶ್ನೆ ಏನಂದರೆ, ಆತ್ಮ ಪರಮಾತ್ಮನ ಅಂಶ, ಆತ್ಮ ಪರಮಾತ್ಮನ ಬೈಯುತ್ತೆ. ಹಾಗಾಗಿ ಇದನ್ನು ನಾನು ಒಪ್ಪೋದಿಲ್ಲ, ಇದು ಹೇಗೆ ಸಾಧ್ಯ ಅನ್ನೋದು ವಿಷಯ. ಸರಳವಾಗಿ ಅರ್ಥ ಮಾಡಿ, ತುಂಬ ಕಾಂಪ್ಲಿಕೇಶನ್ ಏನು ಬೇಡ. ಓಕೆನಾ? ಹಾಗಾಗಿ ಆತ್ಮ ಪರಮಾತ್ಮ ಇಲ್ಲ ಅನ್ನೋದು ವಿಚಾರ. ನಮಗೆ ಈಗ ನಾನೇನಾಗಿದ್ದೀನಿ ಅಂದರೆ, ನನಗೊಂದು ಮಗ ಇದ್ದಾನೆ, ನನಗೇನಿದೆ, ಒಂದು ಮಗ ಇದ್ದಾನೆ. ಓಕೆನಾ? ನನ್ನಿಂದ ನನ್ನ ಮಗ ಬಂದಿದ್ದಾನೆ. ನಾನು ಯಾರು? ಅಪ್ಪ. ಬಂದವನು ಯಾರು? ಮಗ. ಆವಾಗ ಮಗ ಏನು ಮಾಡ್ತಾನೆ ಹೇಳು? ಅಪ್ಪನಿಗೆ ಬೈತಾನೆ. ಸ್ವಲ್ಪ ದೊಡ್ಡವನಾದ್ಮೇಲೆ, ಅದು ಸ್ವಲ್ಪ ಏನಾದ್ರು ಹೆಂಡತಿ ಬಂದಮೇಲೆ ಅಥವಾ ಇನ್ನೇನೋ ಒಂದು ವಿಚಾರ ಬಂದಾಗ ಅಥವಾ ಅಧಿಕಾರ ಬಂದಮೇಲೆ ಅಪ್ಪನಿಗೆ ನಿಂಗೇನು ಗೊತ್ತಿಲ್ಲ, ಸುಮ್ಮನೆ ಹಾಗೆ ಬೈತಾ ಇರ್ತಾನೆ. ಆವಾಗ ಹೋಗಿ ಮಗ ಅಪ್ಪನ ಬೈತಾನ ಬೈಯಲ್ವಾ? ಆಗುತ್ತಲ್ವಾ? ಹಂಗೆ ಅಂದ ಮಾತ್ರಕ್ಕೆ ಅಪ್ಪ ಇಲ್ಲ ಮಗ ಇಲ್ಲ ಅಂತ ಹೇಳೋಕ್ಕಾಗತ್ತೆ ನಾವು? ಓಹೋ, ಮಗ ಅಪ್ಪನಿಗೆ ಬೈತಾವನ ಅಂದಿದ ತಕ್ಷಣ ಅಪ್ಪ ಇಲ್ಲ ಹೇಳೋಕ್ಕಾಗತ್ತಾ? ಇಲ್ಲ, ಮಗ ಅಪ್ಪನ ಬೈತಾವನೆ ಮಗನೇ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅದು ಏನಂದರೆ ಅವನ ಸ್ವತಂತ್ರದ ದುರುಪಯೋಗ. ಯಾವಾಗ ಸ್ವತಂತ್ರ, ತಂದೆಗೆ ಯಾವಾಗಲೂ ಕೂಡ ಗೌರವ ಕೊಡಬೇಕಾದ್ರೆ ಮಗನ ಕರ್ತವ್ಯ. ತಂದೆನೇ ಬೇರೆ, ಮಗನೇ ಬೇರೆ, ಪರಮಾತ್ಮನೇ ಬೇರೆ, ಆತ್ಮನೇ ಬೇರೆ. ಆದರೆ ಯಾವಾಗ ಸ್ವತಂತ್ರದ ದುರುಪಯೋಗದಿಂದ ನಾನೇ ಪರಮಾತ್ಮ ಅಂತ ಏನಾದ್ರು ಬೀಗಿ ಬೈದರೆ ಅದು ಒಂದು ಜೀವಾತ್ಮದ ದುರುಪಯೋಗನೇ ಹೊರತು ಪರಮಾತ್ಮನೇ ಆತ್ಮ. ಓಕೆನಾ? ಅರ್ಥ ಆಯ್ತಾ? ಥ್ಯಾಂಕ್ ಯು. ಸೊ ಇಲ್ಲಿವರೆಗೂ ಕೂಡ ತುಂಬ ಹೇಳಿ ಮಾತಾಡಿ. ಈಗ ಒಂದು ಹುಟ್ಟಿದ ಹಾಗೆ ಸಾವು ಕೂಡ ನಿರ್ಧಾರ ಆಗಿರುತ್ತೆ ಅಂತ ಹೇಳ್ತಾರಲ್ಲ. ಹುಟ್ಟಿದಾಗೆ ಹುಟ್ಟಿದ ತಕ್ಷಣ ಅವರು ಯಾವಾಗ ಸಾಯ್ತಾರೆ ಅನ್ನೋದು ಕೂಡ ನಿರ್ಧಾರ ಆಗಿರುತ್ತೆ, ಒಬ್ಬ ನಿರ್ಧಾರ ಆಗಿರುತ್ತೆ. ಬಟ್ ಇದು ಆಕ್ಸಿಡೆಂಟ್ ಈ ಥರ ಎಲ್ಲ ಇವಾಗ ಆತ್ಮಹತ್ಯೆ ಮಾಡ್ಕೊಂಡು ಡೆತ್ ಆಗ್ತಾರೆ, ಮತ್ತೆ ಅವರು ಪ್ರೇತ ಹಾಕ್ತಾರೆ ಅಂತ ಹೇಳ್ತಾರಲ್ಲ. ಬಟ್ ಅದು ಅವಾಗೇ ನಿರ್ಧಾರ ಹಾಗೆ ಬಿಡುತ್ತೆ. ಬಟ್ ಪ್ರೇತ ಆಗೋದಕ್ಕೆ ಓಕೆ, ಮಾತಾಜಿದು ಪ್ರಶ್ನೆ ತುಂಬ ಆಳವಾದಂಥ ಪ್ರಶ್ನೆ. ಮಾತಾಜಿ, ಅದಕ್ಕೆ ನಾನು ನಿಮಗೆ ಇವಾಗ ಉತ್ತರ ಕೊಡ್ತೀನಿ. ಸಮಯ ಆಗಿದೆ, ಸರಿ, ನಾನು ಚರ್ಚೆನ ಮಾಡೋಣ. ಸೊ ಇಲ್ಲಿಗೆ ಇವತ್ತಿನ ಈ ಒಂದು ಪ್ರವಚನ ಭಾಗವನ್ನು ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ, ಶಿವರಾತ್ರಿ ಮಹೋತ್ಸವ ಕಿ. ನಮಃ ಪಾರ್ವತೇ ಪತಯೇ ಹರ ಹರ ಮಹಾದೇವ್.